ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀ ಸಾಮಾನ್ಯನ ಬೆಂಗಾವಲು. ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನಧ್ವನಿ. ಇದು ನಿಮ್ಮ ಧ್ವನಿ. ವೀಕ್ಷಕರೇ, ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಇದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಡ್ಯಾಂ ನೀರು ನಂಬಿ ಬೆಳೆ ಹಾಕಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲದೆ ಕೃಷಿ ಇಲಾಖೆ ಅಧಿಕಾರಿಗಳು ಕಡಿಮೆ ಮಳೆಯಿಂದ ಬೆಳೆಯುವಂತ ಬೆಳೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರಂತೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು. ಇದೇ ಇಂದಿನ ನಮ್ಮ ಕವರ್ ಸ್ಟೋರಿ. ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಮ್ಮ ಈ ಅಭಿಯಾನದ ಜೊತೆ ಭಾಗಿಯಾಗಿ. ನಮ್ಮ ಕವರ್ ಸ್ಟೋರಿಗೆ ಹೋಗೋಕ್ಕೂ ಮುನ್ನ ಇಂದಿನ ರಾಜಕೀಯ ಸುದ್ದಿಗಳ ಸಮಗ್ರ ವರದಿಯನ್ನ ನೋಡ್ಕೊಂಡು ಬರೋಣ. ಅದರ ಜೊತೆಗೆ ಇವತ್ತಿನ ಟಾಪ್ 10 ಸ್ಟೋರಿಯನ್ನ ನೋಡ್ತಾ ಹೋಗೋಣ. ನಂಬರ್ 1, ಕರ್ನಾಟಕ SIR ನಲ್ಲಿ ನಡೀತಾ ಇದೆಯಾ ಅಕ್ರಮ? ಈ ಪ್ರಶ್ನೆ ಮೂಡೋಕೆ 10 ಹಲವು ಕಾರಣಗಳಿವೆ. ನೀಟಾಗಿ ಮಾಡೋದ್ ಬಿಟ್ಕೊಂಡು ಎಲ್ಲದರಲ್ಲೂ ಈ ರೀತಿಯಾದಂತ ಸಮಸ್ಯೆ ಯಾಕಾಗತ್ತೆ? ಮಸೀದಿ ಬಳಿಕ ಈಗ ಮಂದಿರಗಳಲ್ಲೂ ಅರ್ಜಿಗಳ ಹಂಚಿಕೆ. ನಿನ್ನೆ ಮೊನ್ನೆ ಎಲ್ಲಾ ನೋಡ್ಬಿಟ್ಟಿದ್ರಿ. ಸೊ ಆ ಸಂದರ್ಭದಲ್ಲಿ ಏನಾಯ್ತು? ಮಸೀದಿಯಲ್ಲಿ ಅಥವಾ ಬೇರೆ ಕಡೆಯಲ್ಲಿ SIR ಮಾಡಲಾಗ್ತಾ ಇದೆ, ಗುಂಪಾಗಿ ಮಾಡ್ತಾ ಇದ್ರ ಅಂತ ಹೇಳ್ಬಿಟ್ಟಿದ್ರು. ಸೊ ಒಂದಿಷ್ಟು ಆರೋಪಗಳು ಕೇಳಿ ಬಂತು. ಆದ್ರೆ ಈಗ ಏನಾಗ್ತಿದೆ? ಈಗ ಮಂದಿರಗಳಲ್ಲೂ ಕೂಡ, ಸಭಾಭವನದಲ್ಲೂ ಕೂಡ, ಜೊತೆಗೆ ಮರನ ಕಟ್ಟೆಯಲ್ಲೂ ಕೂಡ, ಅಂದ್ರೆ ಹಳ್ಳಿ ಕಟ್ಟೆಲ್ಲ ಕೂತ್ಕೊಂಡಿರ್ತಾರಲ್ಲ, ಅಲ್ಲೂ ಕೂಡ ಈಗ ಈ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ. ಈ ಪ್ರಕ್ರಿಯೆ ನಡೀತಾ ಇರುವ ಸಂದರ್ಭದಲ್ಲಿ ಸಾಕಷ್ಟು ಆರೋಪ ಕೇಳಿ ಬಂತು. BLOಗಳ ನಡೆ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸೊ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಸ್ಟೋರಿ ಹೋಗೋದಾದ್ರೆ, ಈ ಮತದಾರರ ತೀವ್ರ ಪರಿಷ್ಕರಣೆಯಲ್ಲಿ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಹೊಸತಾಗಿಯೇ ಪ್ರಕ್ರಿಯೆ ನಡೆಸಲು ಕುಮಾರಸ್ವಾಮಿ ಆಗ್ರಹ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಕೇಂದ್ರ ಸಚಿವರು ಸೀದಾ ನಾನು ಕೇಂದ್ರಕ್ಕೆ ಹೋಗಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ರು. ಅಕ್ರಮ ಆಗ್ತಿದೆ, ಶುರುವಾಗಿ 5 ದಿವಸ ಆಗಿದ್ದಷ್ಟೇ ಪುನಃ ನೀವು ಹೊಸದಾಗಿ ಶುರು ಮಾಡಿ ಅಂತ ಕುಮಾರಸ್ವಾಮಿ ಹೇಳ್ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಯೋಗಕ್ಕೂ ದೂರು ನೀಡಲು ಕೂಡ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಇದರ ನಡುವೆ ಈ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ SIR ಸಂಗ್ರಾಮ ನಡೀತಾ ಇದೆ. ಚುನಾವಣಾ ಆಯೋಗಕ್ಕೆ ಕಮಲ ಪಡೆ ದೂರು ಕೊಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹಾಗೆ ವಿಜೇಂದ್ರ ನಡುವೆ ಕತ್ತೆ ಕಾಳಗ ಶುರು ಆಯ್ತು. ಏನಪ್ಪ ಇದು ಹೊಸ ವರಸೆ? SIR ಓಕೆ, ಆ SIR ಸಮರ ನಡೀತಾ ಇದೆ. ಅದರ ನಡುವೆ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ನಡುವೆ ಕತ್ತೆ ಕಾಳಗ ಏನಪ್ಪಾ ಅಂತ ಹೇಳಿದ್ರೆ, SIR ವಿಚಾರಕ್ಕೆ ಆರೋಪ ಪ್ರತ್ಯಾರೋಪ ನಡುವೆ ಈಗ ಏನಾಯ್ತು ಅಂತ ಹೇಳಿದ್ರೆ, ಈ ಕತ್ತೆ ವಿಚಾರ ಯಾಕೆ ಬಂತು? ಡೈರೆಕ್ಟ್ ಆಗಿ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ಬಿಟ್ಟಿದ್ರು, ನೋಡಿ ಚುನಾವಣಾ ಆಯೋಗದರೇನ್ ಕತ್ತೆ ಕಾಯ್ತಾ ಇದ್ರ ಅಂತ ಹೇಳ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ವಿಜೇಂದ್ರ ಹೇಳಿದ್ರು, ಇಲ್ಲ ಚುನಾವಣಾ ಆಯೋಗದವ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕತ್ತೆಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ಬಿಟ್ರು. ಇದಕ್ಕೆ ಮತ್ತೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತೋ ಗೊತ್ತಿಲ್ಲ. ಒಟ್ಟಾರೆ SIR ಹೋಗೀಗ ಕತ್ತೆ ಕಾಳಗ ಶುರುವಾಗ್ಬಿಟ್ಟಿದೆ ರಾಜ್ಯದಲ್ಲೂ SIR ಸುತ್ತ ಅನುಮಾನದ ಹುತ್ತ ಬೆಳೆದು ನಿಂತಿದೆ. ಫಾರಂ ಭರ್ತಿ ಮಾಡಿದ್ರೆ ಮತ್ತೆ ಫಿಕ್ಸ್ ಹಾಗಾದ್ರೆ ಮುಗ್ದೋಯ್ತಾ? ಫಾರ್ಮ್ 2 ಫಾರ್ಮ್ ಕೊಡ್ತಾರೆ, ಒಂದು ಭರ್ತಿ ಮಾಡಬೇಕು, ವಾಪಸ್ ಅವ್ರು ತಗೊಳ್ತಾರೆ, ಒಂದು ನಿಮ್ಮ ಹತ್ರ ಇರುತ್ತೆ, ಅಷ್ಟಕ್ಕೆ ಫಿನಿಶಾ? ನೋ. ಆಯೋಗದ AI ಸಿಸ್ಟಮ್ ಮೇಲೂ ಕೂಡ ಇಲ್ವ ನಂಬಿಕೆ? ಅದಕ್ಕೆ ತುಂಬಾ ಪ್ರೊಸೆಸ್ ಇದೆ. AI ಸಿಸ್ಟಮ್ ಹೋಗ್ಬೇಕು, ಅಲ್ಲಿಷ್ಟು ಪ್ರೊಸೆಸ್ ಆಗ್ಬೇಕು, ಅದ್ರ ಮೇಲಲ್ಲ, ಅದ್ರ ಬಗ್ಗೆ ಮಾತನಾಡ್ತೀನಿ. ಜೊತೆಗೆ SIR ಪ್ರಕ್ರಿಯೆ ವೇಳೆ ಹೊಸ ಮತದಾರರ ನೋಂದಣಿ ಇಲ್ಲ. ಅದು ಯಾವಾಗ ಆಗತ್ತಂತ ಹೇಳಿದ್ರೆ ಆಗಸ್ಟ್ 5ರ ಬಳಿಕವೇ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. 18 ವರ್ಷ ತುಂಬುದ್ರ ಮೇಲೆ ನೀವು ವೋಟರ್ ಲಿಸ್ಟ್ಗೆ ಸೇರ್ಬೇಕಾಗತ್ತೆ. ಅದು ಇವಾಗ ಆಗೋಲ್ಲ, ಆಗಸ್ಟ್ 5ರ ಮೇಲೆ. ಕರಡು ಪಟ್ಟಿ ರಿಲೀಸ್ ವರೆಗೂ ನೀವು ಕಾಯೋದು ಅನಿವಾರ್ಯ. ಇದು ಯಾರಿಗೆ? ಹೊಸ ಪಟ್ಟಿ ಯಾರು ಸೇರ್ತಾರಲ್ಲ ಮತದಾರರ ಪಟ್ಟಿ ಅವರಿಗೆ. ಇದೆಲ್ಲದರ ನಡುವೆ ಈ ತುಮಕೂರಿನಲ್ಲಿ SIRಗೆ ತೆರಳಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗೆ ಅಪಘಾತ ಆಗಿದೆ. ಸೊ ಗಾಯಗೊಂಡಿರುವಂತಹ ಭುವನ ಸಾವನ್ನಪ್ಪಿದ್ದಾರೆ. ಜಿಲ್ಲಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗೂ ಇವ್ರಿಗೆ ಏನ್ ಸಂಬಂಧಪ್ಪ? ಜಿಲ್ಲಾಧಿಕಾರಿ ವಿರುದ್ಧ ಯಾಕೆ ಅವರು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಕೆಲಸ ಅಂತ ಹೇಳಿದ್ರೆ 10 ಗಂಟೆಗೆ ಶುರು ಆಗುತ್ತೆ, ಆದ್ರೆ ಜಿಲ್ಲಾಧಿಕಾರಿ ಅವರು ಬೆಳಿಗ್ಗೆ 6 ಗಂಟೆಗೆ ಬನ್ನಿ ಅಂತ ಹೇಳ್ಬಿಟ್ಟಿದ್ರು. ಆ ಸಂದರ್ಭದಲ್ಲಿ ತನ್ನ ಮಗಳು ಅವಸರವಾಗಿ ಹೋಗ್ಬಿಟ್ಟು ಅಲ್ಲಿ ಅಪಘಾತಕ್ಕೆ ಕಾರಣ ಆಯಿತು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದರ ನಡುವೆ ಈಗ ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಿದಾದಂತ ಡ್ಯಾಂಗಳು, ಆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಬರದಾಗ ಹೋಗ್ಬಿಟ್ಟಿದೆ. ಸೊ ಜಲಾಶಯಕ್ಕೆ ಇವತ್ತು ಅಂದ್ರೆ KRS ಜಲಾಶಯಕ್ಕೆ ಬಿಜೆಪಿ ನಿಯೋಗ ಭೇಟಿಯನ್ನ ಕೊಟ್ಟಿದೆ. ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಣೆಗೆ R. ಅಶೋಕ್
ಅಂದ್ರೆ ವಿರೋಧ ಪಕ್ಷದ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ರೆ ಮುಂದೇನು ಗೊತ್ತಿಲ್ಲ. ಸಿಎಂ ಅದ್ರ ಬಗ್ಗೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಾರೆ ಅಂತ. ಸೊ ಮಳೆ ಕೊರತೆಯಿಂದ ಡ್ಯಾಂಗಳಿಗೆ ಒಳಹರಿವು ಕುಂಠಿತ ಆಗಿದೆ. ಜಲಾಶಯಗಳ ನೀರ್ ನಂಬಿ ನೀವು ಬೆಳೆಯನ್ನ ಹಾಕಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಸಲಹೆಯನ್ನ ಅನ್ನದಾತರಿಗೆ ಕೊಟ್ಟಿದ್ದಾರೆ. ಇದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇದೇ ಇವತ್ತಿನ ನಮ್ಮ ಕವರ್ ಸ್ಟೋರಿ. ಜನರೇ, ನೀವು ಮಾತಾಡಬಹುದು, ನಾನು ಇವಾಗ ಮಾತಾಡ್ತೀನಿ, ಆಮೇಲೆ ನಿಮ್ಗೆ ಕಾಲ್ ಮಾಡಿ ನೀವು ಕೂಡ ನಮ್ಮ ಜೊತೆ ಮಾತನಾಡಬಹುದು. ಸೊ ಬೆಂಗಳೂರಿನಲ್ಲಿ ಈ BMTC ಬಸ್ಗಳ ನಡುವೆ ಭೀಕರ ಅಪಘಾತ ಆಗ್ತಾ ಇದೆ. ಈ ಡ್ರೈವರ್ ಸೇರಿ 4 ಗಂಭೀರ ಗಾಯಗಳಾಗಿವೆ. ಇಂದು ಮುಂಜಾನೆ KR ಸರ್ಕಲ್ ಬಳಿ ಈ ಅವಘಡ ಸಂಭವಿಸಿದೆ. ಅದೇನೋ ಗೊತ್ತಿಲ್ಲಪ್ಪ, ಈ BMTC ಬಸ್ ಬ್ಯಾಕ್ ಸೈಡ್ ಅಲ್ಲಿ ಬರ್ದಿಡ್ತಾರೆ, ಪ್ರಾಣಿಗಳ ಬಗ್ಗೆ ದಯೆ ಇರಲಿ ಅಂತ ಬರ್ದಿಡ್ತಾರೆ. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ, ಬಸ್ ಹೋಗ್ತಾ ಇರುವಂತ ಸಂದರ್ಭದಲ್ಲಿ BMTC ಬಸ್ ಹಿಂದ್ಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ, ಪ್ರಾಣಿಗಳ ಬಗ್ಗೆ ದಯೆ ಇರಲಿ ಅಂತ. ಆದ್ರೆ ಮನುಷ್ಯರ ಮೇಲೆ ದಯೆ ಇಲ್ವಾ? ಓಕೆ ಫೈನ್, ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು. ಮನುಷ್ಯರ ಮೇಲೆ ದಯೆ ಯಾವಾಗ? ಹೋದಲ್ಲಿ ಹಾರಿಸ್ಕೊಂಡು ಹೋಗ್ತಾರೆ. ಬೈಕ್ನವ್ರನ್ನಂತೂ ಅದು ಹೇಳೋದೇ ಬೇಡ, ಆ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಅಯೋಧ್ಯೆ ಬೆನ್ನಲ್ಲೇ ಬದ್ರಿನಾಥನ ಕಾಣಿಕೆಗೂ ಕನ್ನ ಹಾಕಿದ್ರ ಹಾಗಾದ್ರೆ? ಈ ಪ್ರಶ್ನೆ, ಈ ಆರೋಪ ಕೇಳಿ ಬರ್ತಾ ಇದೆ. ರಾಮನ ಬಳಿಕ ವಿಷ್ಣುವಿನ ಹುಂಡಿ ಬಗೆದ್ರ ಟ್ರಸ್ಟಿಗಳು ತನಿಖೆಗೆ ಈಗ ದೇಗುಲದ ಸಮಿತಿ ಆದೇಶಿಸಿದೆ. ಬನ್ನಿ ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ಫಸ್ಟ್ ಸ್ಟೋರಿ ಯಾವುದು ನೋಡ್ಕೊಂಡು ಬರೋಣ. ನೋಡಿ, ಕರ್ನಾಟಕದಲ್ಲಿ SIR ಶುರುವಾಗಿ 5 ದಿನವಷ್ಟೇ ಕಳೆದೋಗಿದೆ. ಅಷ್ಟರಲ್ಲೇ ಮತದಾರರ ತೀವ್ರ ಪರಿಷ್ಕರಣೆ ರಾಜಕೀಯ ಅಖಾಡವಾಗಿ ಬದಲಾಗಿದೆ. ನಿನ್ನೆ ಮಸೀದಿ, ಶಾದಿ ಮಹಲ್ಗಳಲ್ಲಿ ಗುಂಪಾಗಿ ನಡೀತಾ ಇರುವಂತ ಅರ್ಜಿ ಭರ್ತಿ ಈಗ ದೇವಸ್ಥಾನ, ಅಂಗನವಾಡಿಗಳಲ್ಲೂ ಕೂಡ ಕಾಣಸಿಗ್ತಾ ಇದೆ. ವಿರೋಧ ಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳಲು ಮತ್ತಷ್ಟು ಕಾರಣ ಸಿಕ್ಕಿದಂತಾಗಿದೆ. ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಮೊದಲು ನೋಡ್ಕೊಂಡು ಬರೋಣ. ಅಂಗನವಾಡಿ ಮಾಡಬಹುದು, ಮನೆ ಸಂಪರ್ಕ ತಾನೇ ಕೊಟ್ಟಿರೋದು. ನಿನ್ನೆ ಎಲ್ಲ ಫೀಲ್ಡಲ್ಲೇ ಇದ್ವಿ. ಏನ್ ಅಂಗನವಾಡಿಗೆ ತುಂಬಾ ಫುಲ್ ತುಂಬಿಟ್ಟವ್ರೆ ಮೇಡಮ್. ಅಂಗನವಾಡಿ ಯಾ ಬೂತ್ ನಂಬರ್ ಎಷ್ಟಿದೆ? ಈ ಬೂತ್ ನಂಬರ್ ಎಷ್ಟಮ್ಮ? ಏನಿಲ್ರಿ, ಅವರು ದೂರದಿಂದ ಅದಾರಲ್ಲ, ಅವ್ರು ತಗೊಂಡು ಹೋಗ್ತಾರ. ನಿಮ್ಗೆ ಇಲ್ಲಿ ಕೊಡೋಕೆ ಹೇಳೋದ? ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ ಸೇರಿದಂತೆ ಉತ್ತರ ಮತ್ತು ಈಶಾನ್ಯ ಭಾರತದಲ್ಲಿ ರಾಜಕೀಯ ಕದನಕ್ಕೆ ಕಾರಣವಾಗಿದ್ದ SIR ಕರ್ನಾಟಕದಲ್ಲೂ ಶುರುವಾಗಿದೆ. ಮತದಾರರ ತೀವ್ರ ಪರಿಷ್ಕರಣೆ ಆರಂಭವಾದ 5 ದಿನಕ್ಕೆ ರಾಜ್ಯದಲ್ಲೂ SIR ಸಂಗ್ರಾಮ ಜೋರಾಗಿದೆ. ಚುನಾವಣಾ ಸಿಬ್ಬಂದಿ ಗುಂಪಾಗಿ ಅರ್ಜಿಗಳನ್ನ ಭರ್ತಿ ಮಾಡಿಸ್ತಿರೋದು ಜೋರು ವಿವಾದವಾಗಿದೆ. ಮಸೀದಿ ಆಯ್ತು, ಈಗ ಮಂದಿರದಲ್ಲೂ ಶುರು SIR. ಗುಂಪಾಗಿ ಅರ್ಜಿ ವಿತರಣೆ, ಇದು ಯಾರ ಎಡವಟ್ಟು? ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಎತ್ತಿರೋ ಪ್ರಶ್ನೆ ಇದು. SIRಗೆ ನಿಯುಕ್ತಿಯಾದ BLOಗಳು ಮನೆಗೆ ತೆರಳಿ ಸಮೀಕ್ಷೆ ಮಾಡದೆ ಗುಂಪಾಗಿ ಅರ್ಜಿ ಭರ್ತಿ ಮಾಡ್ತಿರೋದು ಅಕ್ರಮ ಅಲ್ಲದೆ ಮತ್ತೇನು ಅನ್ನೋ ಪ್ರಶ್ನೆ ಮುಂದು ಮಾಡಿದ್ದಾರೆ. ಹಾಗೆ ನೋಡಿದ್ರೆ BLOಗಳ ಎಡವಟ್ಟನ್ನ ಮೊದಲು ಎಕ್ಸ್ಪೋಸ್ ಮಾಡಿದ್ದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು. ಮೊನ್ನೆ ರಾಮನಗರದ ಶಾದಿಮಾಲ್ನಲ್ಲಿ ಗುಂಪಾಗಿ ಎಮ್ಯುಲೇಷನ್ ಫಾರ್ಮ್ ಭರ್ತಿ ಮಾಡುತ್ತಿದ್ದನ್ನ ತೆರೆದಿಟ್ಟಿತು. ಅದಾದ ಬಳಿಕ ನಿನ್ನೆಯೂ ರಾಜ್ಯದ ಮೂಲೆಯಲ್ಲಿ ಈ ಬಗ್ಗೆ ವರದಿಯಾಗಿತ್ತು. ಈ ಸರಣಿ ಇಂದೂ ಸಹ ಮುಂದುವರಿದಿದೆ. ದೇವಸ್ಥಾನ, ಅಂಗಡಿಗಳಲ್ಲೂ SIR ಪ್ರಕ್ರಿಯೆ. ನಿನ್ನೆ ಮತ್ತು ಮೊನ್ನೆ ಮಸೀದಿ ಮತ್ತು ಶಾದಿ ಮಾಲ್ಗಳಲ್ಲಿ SIR ಅರ್ಜಿ ಭರ್ತಿಯ ವರದಿ ಬಂದ್ರೆ, ಇಂದು ದೇವಸ್ಥಾನ ಮತ್ತು ಅಂಗಡಿಗಳಲ್ಲೂ ಸಮೀಕ್ಷೆ ನಡೆಸಿರುವ ವರದಿಯಾಗಿವೆ. ಏನಿಲ್ರಿ, ಅವರು ದೂರದಿಂದ ಅದಾರಲ್ಲ, ಅವ್ರು ತಗೊಂಡು ಹೋಗ್ತಾರ. ಇಲ್ಲ, ಇದು ನೋಡ್ರಿ, ನಿಮ್ದು ಈ ಸಿಸ್ಟಮ್ ಇಲ್ಲ ಇದೆಲ್ಲ. ಈಗ ನೀವ್ ಏನ್ ಮಾಡಂತೀರಿ? ಇದೆಲ್ಲ ಕುಂತಿಲ್ಲ. नहीं काले नहीं आता बच्चा, घर को आग देते हैं। BLO का काम हो, तुम्हारा काम न में हो. ಹುಬ್ಬಳ್ಳಿ, ಧಾರವಾಡದಲ್ಲಿ BLOಗಳು ಮನೆಗಳಿಗೆ ಹೋಗದೆ ದೇವಸ್ಥಾನದಲ್ಲೇ ಸಂಪ್ರದಾಯ ಎಂಬಂತೆ ಸರ್ವೆ ಕಾರ್ಯ ಮುಗಿಸಿ ಕೈ ತೊಳೆದುಕೊಂಡಿದ್ದಾರೆ. ಇನ್ನು ಹಾಸನದ ಬೇಲೂರಿನ ಕಲ್ಯಾಣ ಮಂಟಪದಲ್ಲಿ ಮತದಾರರಿಗೆ ಸಾಲಾಗಿ ಅರ್ಜಿಗಳನ್ನ ಹಂಚಲಾಗಿದೆ. ಇಲ್ಲಿ ಅಂಗನವಾಡಿ ಮಾಡಕ್ ಹೇಳಿದಾರಾ? ಹೌದಾ ಸರ್, ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್ ನಿಮ್ಗೆ ಇದು ಕೊಟ್ಟಿದಾರಾ? ನೀವು ಇಲ್ಲಿ ಅಂಗನವಾಡಿ ಮಾಡಬಹುದು, ಮನೆ ಸಂಪರ್ಕ ತಾನೇ ಕೊಟ್ಟಿರೋದು. ನಿನ್ನೆ ಎಲ್ಲ ಫೀಲ್ಡಲ್ಲೇ ಇದ್ವಿ. ಏನ್ ಅಂಗನವಾಡಿಗೆ ತುಂಬಾ ಫುಲ್ ತುಂಬಿಟ್ಟವ್ರೆ ಮೇಡಮ್. ಎಲ್ಲ ಜಾಸ್ತಿ ಜನ ಇಲ್ಲಿಗೆ ಬಂದು ಆಮೇಲೆ ಸಂಜೆ ಸಾರಿ ಬಂದ್ರು ಪಾಪ 2 ಸಾರಿ ಬಂದಿರೋ ಅವ್ರು ಇಲ್ಲಿಗೆ. ಈಗ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂಗನವಾಡಿ ಮಾಡೋದಕ್ಕೆ? ಯಾದಗಿರಿಯ ಗುರುಮಿಟ್ಕಲ್ ಮತಕ್ಷೇತ್ರದ ಕೆಂಚಗಾರನ ಹಳ್ಳಿಯಲ್ಲಿ ಮರದ ಕೆಳಗೆ ಕುಳಿತು ದಾಖಲೆಗಳ ಪರಿಶೀಲನೆ ನಡೆದಿದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದೇವಸ್ಥಾನ, ಅಂಗಡಿ ಕೇಂದ್ರಗಳಲ್ಲಿ SIR ಮಾಡಲಾಗ್ತಿದೆ. ಅಂಗನವಾಡಿ ಯಾ ಬೂತ್ ನಂಬರ್ ಎಷ್ಟಿದೆ?
ಈ ಬೂತ್ ನಂಬರ್ ಎಷ್ಟಮ್ಮ? ಇಲ್ಲಿ ಬೂತ್ ನಂಬರ್ ಎಷ್ಟು? ಇಲ್ಲಿ ಹೇಳ್ತೇನೆ, ನಾನೇ ಕೇಳ್ತಿರೋದು, ಕಿಶೋರ್ ಕುಮಾರ್ ಅಂತ ಕೇಳ್ತೇನೆ. ನೀ ಬೂತ್ ನಂಬರ್ ಎಷ್ಟು? ಕೇಂದ್ರ ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ಹೊಸದಾಗಿಯೇ ಸಮೀಕ್ಷೆ ನಡೆಸಲು ಎಚ್ಡಿಕೆ ಆಗ್ರಹ. ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂದು ಆರೋಪಿಸಿ ಮುಖ್ಯ ಚುನಾವಣಾ ಆಯುಕ್ತರಿಗೆ ಬಿಜೆಪಿ ನಿಯೋಗ ದೂರು ನೀಡಿದೆ. ಚುನಾವಣಾ ಆಯೋಗ ಸದುದ್ದೇಶದಿಂದ ಎಸ್ಐಆರ್ ಮಾಡ್ತಿದೆ, ಆದರೆ ರಾಜ್ಯ ಸರ್ಕಾರ ಇದಕ್ಕೆ ತಣ್ಣೀರು ಹಾಕಿದೆ ಎಂದು ವಿಜಯೇಂದ್ರ ಕಿಡಿಕಾರಿದ್ರು. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿಯು ದೂರು ನೀಡುವ ಮನಸ್ಸಿನಲ್ಲಿದ್ದಾರೆ. ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಒತ್ತಡ ಹೇರಿ ಯಾವ ಉದ್ದೇಶದಿಂದ ಎಸ್ಐಆರ್ ಆಗ್ತಾ ಇದೆ ಅದಕ್ಕೆ ಆಳುಗಿಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಕ್ ಹೊರಟಿದೆ. ಇದನ್ನ ತತ್ಕ್ಷಣ ಸರಿಪಡಿಸಬೇಕು. ಚುನಾವಣಾ ಆಯೋಗ ಮಧ್ಯಸ್ಥಿಕೆ ವಹಿಸಬೇಕು. ಈಗ ಆಗಿರತಕ್ಕಂತ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಆಗ್ರಹ ಇದೆ. ನಾನು ಸಾಧ್ಯ ಆದರೆ ನಾಡಿದ್ದು ಡೆಲ್ಲಿಗೆ ಹೋಗ್ತೀನಿ. ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಯನ್ನ ಅವ್ರ ಮುಂದೆ ಇಟ್ಟು ಈ ಪ್ರಕ್ರಿಯೆ ನಿಲ್ಲಿಸಿ ಟ್ರಾನ್ಸ್ಪರೆನ್ಸಿನಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಆಗ್ತಕ್ಕಂಥದ್ದಕ್ಕೆ ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರೋ ಎಸ್ಐಆರ್ ವಿಚಾರ ಆಡಳಿತ ಮತ್ತು ವಿಪಕ್ಷಗಳ ವಾಕ್ಸಮರಕ್ಕೂ ವೇದಿಕೆಯಾಗಿತ್ತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ವಿಜಯೇಂದ್ರ ಟಕ್ಕರ್ ನೀಡಿದ್ದು ಹೀಗೆ: ಪಾರದರ್ಶಕವಾಗಿ ನಡೆಸಿರಿ, ನಮ್ಮ ನಾಗರಿಕರನ್ನ ಇನ್ಕ್ಲೂಡ್ ಮಾಡಿ, ಯಾರು ನಾನು ಮತದಾನದ ಹಕ್ಕಿಂದ ದೂರ ಇಡಬೇಡಿ. ಅದಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ವಿ, ಅದಕ್ಕೆ ಉತ್ತರ ಕೊಟ್ರೆ ಮುಗ್ದೇ ಹೋಗ್ತದಲ್ಲ ಸರ್. ಈ ಆತಂಕ ಸೃಷ್ಟಿ ಮಾಡ್ತಾರೆ, ಅದು ರಾಜ್ಯ ಸರ್ಕಾರಗಳ ಕಾಂಗ್ರೆಸ್ ಪಕ್ಷನ ವಾಡಿ ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಕತೆ ಕಾಯ್ತಾ ಇದಾರ? ಅವ್ರದ್ದು ತಾನೇ ಜವಾಬ್ದಾರಿ. ಕೇಂದ್ರ ಚುನಾವಣಾ ಆಯೋಗ ತನ್ನ ಕರ್ತವ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದೆ. ಕತ್ತೆ ಕಾಯ್ತಾ ಇರ್ತಕ್ಕಂಥದ್ದು ಕೇಂದ್ರ ಚುನಾವಣಾ ಆಯೋಗ ಅಲ್ಲ. ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಕತ್ತೆಗಳಿದ್ದಾವೆ, ಈ ಕಾಂಗ್ರೆಸ್ ಕತ್ತೆಗಳು ಇಡೀ ವ್ಯವಸ್ಥೆಯನ್ನ ಬುಡ ಮೇಲೆ ಮಾಡೋದಕ್ಕೆ ಹೊರಟಿದ್ದಾರೆ. ಪಿಎಲ್ಒಗಳು ಮನೆ ಮನೆಗೆ ಹೋಗದೆ ಶಾಲೆ, ಅಂಗಡಿ, ದೇವಸ್ಥಾನ, ಮಸೀದಿಗಳಲ್ಲಿ ಅರ್ಜಿ ಭರ್ತಿ ಮಾಡಿಸುತ್ತಿರೋ ಕ್ರಮ ಸರಿಯಲ್ಲ ಎಂದು ರಾಜ್ಯ ಚುನಾವಣಾ ಆಯುಕ್ತರು ಹೇಳಿದ್ದಾರೆ. ಈ ಬಗ್ಗೆ ಸುತ್ತೋಲೆ ಹೊರಡಿಸಿರೋ ಅನ್ಬುಕುಮಾರ್ ಚುನಾವಣಾ ಆಯೋಗದ ನಿಯಮದಂತೆ ಮನೆ ಮನೆಗೆ ಹೋಗಿಯೇ ಫಾರಂ ಫಿಲ್ ಮಾಡಿಸಬೇಕೆಂದು ಸಿಬ್ಬಂದಿಗೆ ಸೂಚಿಸಿದ್ದಾರೆ. ಈಗ ಚೆಂಡು ರಾಜ್ಯದಿಂದ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ ತಲುಪಿದೆ. ನಿಮ್ಗೆ ಇಲ್ಲಿ ಕೊಡಕ್ ಹೇಳೋರ, ನಿಮ್ಗೆ ಈ ಅಪ್ಲಿಕೇಶನ್ ಕೊಡಕ್ ಹೇಳೋರ, ಇದು ಮನೆಯಲ್ಲಿ ಕೊಡ್ತಿದ್ರೆ ಹಿಂಗೆ. ವೀಕ್ಷಕರೇ, ರಾಜ್ಯದಲ್ಲಿ ನಡೀತಾ ಇರುವಂತ ಇದೇ ಎಸ್ಐಆರ್ ಪ್ರಕ್ರಿಯೆ ಬಗ್ಗೆ ಹಲವಾರು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸೊ ರಾಜಕೀಯ ನಾಯಕರು ಗುಂಪು ಗುಂಪಾಗಿ ಫಾರಂ ಭರ್ತಿ ಮಾಡ್ತಿರೋ ಬಿಎಲ್ಒಗಳ ನಡೆಯನ್ನ ಟೀಕೆ ಮಾಡ್ತಾ ಇದ್ದಾರೆ. ಇದು ಅಕ್ರಮ, ಇದರಿಂದ ಬಾಂಗ್ಲಾದೇಶರು ವೋಟರ್ ಲಿಸ್ಟ್ಗೆ ಸೇರ್ತಾರೆ ಎನ್ನುವಂತ ವಾದ ಮುಂದಿಟ್ಟಿದ್ದಾರೆ. ಆದ್ರೆ ಕೇವಲ ಈ ಎನ್ಯುಮರೇಷನ್ ಫಾರ್ಮ್ ಭರ್ತಿಯಿಂದ ಮತದಾರರ ಪಟ್ಟಿಗೆ ಹೆಸರು ಸೇರುತ್ತಾ? ಸೊ ಮುಂದೆ ಏನೆಲ್ಲ ಕಾರ್ಯವಿಧಾನ ಇದೆ, ಎಲ್ಲದರ ಬಗ್ಗೆ ಒಂದು ಡೀಟೇಲ್ಸ್ ವರದಿ ಇದೆ, ಬನ್ನಿ ನೋಡ್ಕೊಂಡು. ರಾಜ್ಯದಲ್ಲಿ ಕಳೆದ 4 ದಿನದಿಂದ ನಡೀತಾ ಇರುವಂತಹ ಮತದಾರರ ತೀವ್ರ ಪರಿಷ್ಕರಣೆ ಸುತ್ತ ಆರಂಭದಲ್ಲೇ ಅನುಮಾನದ ಹುತ್ತ ಬೆಳೆದಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿನ ಅವರಂತೂ ಈಗ ನಡೆದಿರೋ ಅಷ್ಟು ಪ್ರಕ್ರಿಯೆಯನ್ನ ಕೈಬಿಟ್ಟು ಹೊಸದಾಗಿ ಎಸ್ಐಆರ್ ಕಾರ್ಯಚಟುವಟಿಕೆ ನಡೆಸುವಂತೆ ಕೇಂದ್ರ ಚುನಾವಣಾ ಆಯೋಗವನ್ನ ಮನವಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ. ಆದರೆ ಈಗ ಜನರಲ್ಲಿ ಮೂಡಿರೋ ಪ್ರಶ್ನೆ ಏನಂದ್ರೆ, ಕೇವಲ ಎನ್ಯುಮಲೇಷನ್ ಫಾರ್ಮ್ ಭರ್ತಿ ಮಾಡೋದ್ರಿಂದ ಮತದಾರರ ಪಟ್ಟಿಯೊಳಗೆ ಸುಲಭವಾಗಿ ನುಸುಳಬಹುದೇ ಅನ್ನೋದು. ರಾಜ್ಯದಲ್ಲೂ ಎಸ್ಐಆರ್ ಸುತ್ತ ಅನುಮಾನದ ಹುತ್ತ. ಎಮ್ಯುಲೇಷನ್ ಫಾರ್ಮ್ ಭರ್ತಿ ಮಾಡಿದ್ರೆ ಮತ ಫಿಕ್ಸ್. ನೋ ವೇ, ಚಾನ್ಸೇ ಇಲ್ಲ. ಈಗ ಬಿಎಲ್ಒಗಳು ನೀಡುವ ಎಮ್ಯುಲೇಷನ್ ಫಾರ್ಮ್ ಭರ್ತಿ ಮಾಡಿದ್ರೆ ಸಾಕು, 2028ರ ವಿಧಾನಸಭಾ ಚುನಾವಣೆಗೆ ಕಣ್ಮುಚ್ಚಿ ಮತ ಹಾಕಬಹುದು ಅಂತ ಯಾರಾದ್ರೂ ಅಂದ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಈಗ ಬಿಎಲ್ಒಗಳು ಮನೆ ಮನೆಗೆ ಬಂದು ಅರ್ಜಿ ಸ್ವೀಕರಿಸುತ್ತಿದ್ದಾರಲ್ಲ, ಅದು ಕೇವಲ ಆರಂಭಿಕ ಹಂತ ಮಾತ್ರ. ಈಗ ಅರ್ಜಿ ಭರ್ತಿ ಮಾಡಿರುವವರ ಹೆಸರು ಅಂತಿಮ ಮತದಾರರ ಪಟ್ಟಿಯಲ್ಲಿ ಬರಲೂಬಹುದು, ಬರದೇ ಇರಲೂಬಹುದು. ಅದ್ಯಾಕಂತ ನಾವ್ ಹೇಳ್ತೀವಿ ಕೇಳಿ. ಕರ್ನಾಟಕದಲ್ಲಿ ಈಗ 5,54,634 ಮತದಾರರಿದ್ದಾರೆ. ಎಸ್ಐಆರ್ನ ಮೊದಲ ಹಂತದಲ್ಲಿ ಬಿಎಲ್ಒಗಳಿಂದ ಮನೆ ಮನೆ ಸಮೀಕ್ಷೆ ನಡೆಯಲಿದ್ದು, ಮತದಾರರಿಗೆ 2 ಎಮ್ಯುಲೇಷನ್ ಫಾರ್ಮ್ ನೀಡುತ್ತಾರೆ.
ಮತದಾರರಿಂದ ಭರ್ತಿಯಾದ ಒಂದು ಪ್ರತಿಗೆ ಬಿಎಲ್ಒಗಳು ಸಹಿ ಮಾಡಿ ವಾಪಸ್ ನೀಡಲಿದ್ದು ಮತ್ತೊಂದು ಪ್ರತಿಯನ್ನ ಇಆರ್ಒಗೆ ನೀಡುತ್ತಾರೆ. ಎಮ್ಯುಲೇಷನ್ ಫಾರ್ಮ್ನ ಮಾಹಿತಿಯನ್ನ ಇಆರ್ಒ ಅಪ್ಲೋಡ್ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ದತ್ತಾಂಶಕ್ಕೆ ಸೇರ್ಪಡೆ ಮಾಡಲಿದ್ದಾರೆ. ಈಗಾಗಲೇ 2002ರಲ್ಲಿ ನಡೆದ ಎಸ್ಐಆರ್ನ ಮಾಹಿತಿ ಜೊತೆ ಈ ದತ್ತಾಂಶವನ್ನ ಎಐ ಮೂಲಕ ಚುನಾವಣಾ ಆಯೋಗ ತಾಳೆ ಹಾಕಲಿದೆ. ಈ ವೇಳೆ ಮತದಾರ ಕೊಟ್ಟ ಮಾಹಿತಿಯಲ್ಲಿ ಲೋಪ ಕಂಡುಬಂದರೆ ಚುನಾವಣಾ ಆಯೋಗ ತಮ್ಮ ಅನುಮಾನಗಳನ್ನು ಪ್ರಶ್ನೆ ರೂಪದಲ್ಲಿ ನೋಟಿಸ್ ನೀಡಲಿದೆ. ಆಯೋಗದ ನೋಟಿಸ್ಗೆ ಮತದಾರ ಸಮರ್ಪಕ ಉತ್ತರ ಕೊಟ್ಟರೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಪ್ರಕಟ ಆಗುತ್ತೆ. ಕರಡು ಮತದಾರ ಪಟ್ಟಿ ರಿಲೀಸ್ ಬಳಿಕವೂ ಆಯೋಗ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲು 1 ತಿಂಗಳ ಅವಕಾಶ ನೀಡಲಿದೆ. ಈ ಎಲ್ಲಾ ಪ್ರಕ್ರಿಯೆ ಮುಗಿದ ಬಳಿಕವೇ ಅಂತಿಮ ಪಟ್ಟಿ ಪ್ರಕಟವಾಗಲಿದೆ. ಮಾರ್ಗಸೂಚಿಯಲ್ಲೇನೇ ಇದೆ, ಅವರು ಪ್ರತಿ ಮನೆಗೂ ಭೇಟಿ ನೀಡಿ ಅಲ್ಲಿ ಫಾರಂ ಕೊಡಬೇಕು ಅಂತ. ನಮ್ಮ ಸಾಮಾಜಿಕ ವ್ಯವಸ್ಥೆ ಗೊತ್ತಿದೆ. ಈಗ ನಿಮ್ಮ ಮನೆಯ ಮುಖ್ಯಸ್ಥ ಇಲ್ಲದೆ ಇದ್ರೆ ಉಳಿದ ಸದಸ್ಯರು ಅದರಲ್ಲಿ ಭಾಗವಹಿಸುವುದಿಲ್ಲ, ಅವ್ರು ಕೂತ್ಕೊಂಡು ಮಾಡ್ತಾರೆ. ಅದೇ ಕೆಲವು ಗ್ರಾಮಗಳಲ್ಲಿ ಒಂದೊಂದು ಮತ ಧರ್ಮ ಯಾಕೆ ಹೇಳ್ಕೊಳ್ತೀರಿ, ಒಂದೊಂದು ಜಾತಿಯಲ್ಲೂ ಒಬ್ಬೊಬ್ಬರು ನಾಯಕರಿರ್ತಾರೆ, ಅವರನ್ನು ಸಂಪರ್ಕಿಸಿ ಮಾಡಬೇಕು ಅನ್ನೋ ಉದ್ದೇಶ ಇರ್ತದೆ. ಅವರೇ ಮನೆಗೆ ಬರ್ತಾರೋ, ಅವರೊಂದು ಕೊಂಡ್ಕೊಳ್ತಾರೋ. ಕೊನೆಗೆ ಏನಾಗಬೇಕು, ಪಾರದರ್ಶಕವಾಗಿರ್ಬೇಕು. ನಾನು ಹೇಳಿದ ಮೊದಲ ನೀತಿ ಏನಿದೆ, ಯಾವುದೇ ಅರ್ಹ ಮತದಾರ ಪಟ್ಟಿಯಿಂದ ಹೊರಗೆ ಉಳಿಯಬಾರದು ಮತ್ತು ಅನರ್ಹರು ಯಾರು ಮತದಾರ ಪಟ್ಟಿಯಲ್ಲಿ ಇರಬಾರದು. ನೋಡಿದ್ರಲ್ಲ, ಎಸ್ಐಆರ್ ಪ್ರಕ್ರಿಯೆ ಪೂರ್ಣಗೊಳ್ಳಲು ಇದೆಲ್ಲ ಹಂತಗಳಿವೆ. ಆದರೆ ಫಾರ್ಮ್ ಭರ್ತಿಯ ಸಮಯದಲ್ಲೇ ಅಕ್ರಮ ಬಾಂಗ್ಲಾದೇಶಿಯರು ಮತದಾರರ ಪಟ್ಟಿಗೆ ನುಸುಳುತ್ತಾರೆ ಅನ್ನೋ ರಾಜಕೀಯ ಪಕ್ಷಗಳ ಆರೋಪ ಎಷ್ಟು ಸರಿ ಅನ್ನೋ ಪ್ರಶ್ನೆಯೂ ಎದ್ದಿದೆ. ಜನಸಾಮಾನ್ಯರ ಈ ಪ್ರಶ್ನೆ ಬಗ್ಗೆ ರಾಜಕೀಯ ಪಕ್ಷಗಳ ವಕ್ತಾರರನ್ನ ಕೇಳಿದ್ರೆ ಅವ್ರ ಸಮರ್ಥನೆಯೇ ಬೇರೆ ಇದೆ. ಒಂದು ಅಪ್ಲಿಕೇಶನ್ ಕೊಡಬೇಕಾದ್ರೇನೆ BLO ಮತ್ತು BLA2 ಆಫ್ ಆಲ್ ದ ಪಾರ್ಟೀಸು ಮನೆಗೆ ಹೋಗ್ಬೇಕು. ಅವ್ರು ಆ ಮನೇಲಿ ರಿಸೈಡಿಂಗ್ ಆಗಿದಾರಾ, ಆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಆಮೇಲೆ ಅವರ ಫಸ್ಟ್ ನೀವು ಅಪ್ಲಿಕೇಶನ್ ಕೊಡಬೇಕಾದ್ರೇನೆ ನಿಮಗೆ ಗೊತ್ತಾಗ್ತದೆ, ಮ್ಯಾಪ್ ಆಗುತ್ತೆ ಫಸ್ಟ್. ಸೆಕೆಂಡ್ ಲೆವೆಲಲ್ಲಿ ನೀವು ಅವ್ರ ಅಪ್ಲಿಕೇಶನ್ ತರ್ತೀರಾ. ಥರ್ಡ್ ಲೆವೆಲಲ್ಲಿ ನೀವು ಅವ್ರನ್ನ ವೋಟರ್ ಲಿಸ್ಟ್ ಸೇರಿಸಿದ್ದೀರಾ ಅಂತಕ್ಕಂಥ ಮಾಹಿತಿನೂ ಮನೆಯಲ್ಲೇ ಹೋಗಿ ಮಾಡಬೇಕು ಅನ್ನೋ ಕ್ಲಿಯರ್ ಕಟ್ ಗೈಡೆನ್ಸ್ ಇದೆ. ಇಟ್ಸ್ ಕ್ಲಿಯರ್ ಕಟ್ ಗೈಡೆನ್ಸ್. ಇವಾಗೆಲ್ಲ ಆಗಿರೋದು, ಸ್ಥಾಪನೆ ಆಗಿರತಕ್ಕಂತಹದ್ದು 1948-49 ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಕ್ಟ್ ನಲ್ಲಿ ಆಗಿರತಕ್ಕಂತಹದ್ದು. ಇದು ನೀವು ಆ ಗೈಡ್ಲೈನ್ಸ್ ನ ವೈಲೇಟ್ ಮಾಡ್ತಿದ್ದೀರಾ. ನೀವು ಮನೆ ಮ್ಯಾಪಿಂಗ್ ಹೋದ ತಿಂಗಳು 30ನೇ ತಾರೀಕು ಒಳಗಡೆ ಮುಗ್ದೋಗಿತ್ತು. ಮನೆ ಮ್ಯಾಪಿಂಗ್ ಅನ್ನ ಆಗಿ ಒಂದು ಸರಿ ಮ್ಯಾಪಿಂಗ್ ಆದ ನಂತರ 5,05,00,000 ವೋಟರ್ಸ್ ಅನ್ನ ಫೈನಲೈಸ್ ಆದ ನಂತರ ಮ್ಯಾಪಿಂಗ್ ಅಪ್ರೂವ್ ಆದ ನಂತರ ಅವರಿಗೆ ಮಾತ್ರ ಅರ್ಜಿಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹೊಸ ಅರ್ಜಿಗಳನ್ನು ಯಾರಿಗೂ ಕೊಡ್ತಾ ಇಲ್ಲ. ಸೊ ಅಂದ್ರೆ ಅಂತ ಅರ್ಥ, ಆಲ್ರೆಡಿ ಮ್ಯಾಪ್ ಆಗಿ ಆಲ್ರೆಡಿ ಐಡೆಂಟಿಫೈ ಆಗಿ ಅವರು ಮತದಾರರು ಅಂತ ಫೈನಲೈಸ್ ಆದ ನಂತರನೇ ಇವತ್ತು ಮನೆಗೆ ಹೋಗಿ ಅರ್ಜಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತಿರ್ತಕ್ಕಂಥದ್ದು. ರಾಜಕೀಯ ನಾಯಕರು ಇರೋದೇ ರಾಜಕೀಯ ಮಾಡಲು, ಅದರಲ್ಲೂ ಎಲೆಕ್ಷನ್ ಮತದಾನದ ವಿಚಾರದಲ್ಲಿ ರಾಜಕೀಯ ಮಾಡದೇ ಇರೋಕ್ ಸಾಧ್ಯನಾ? ಆದ್ರೆ ಎಸ್ಐಆರ್ ನಂತಹ ಸೂಕ್ಷ್ಮ ವಿಚಾರದಲ್ಲೂ ರಾಜಕೀಯ ನಾಯಕರು ಮುತ್ಸದಿತನ ತೋರಬೇಕು. ಯಾಕಂದ್ರೆ ಈ ವಿಚಾರಗಳು ಘರ್ಷಣೆಗೆ ತಿರುಗಿ ಕಾನೂನು ಸುವ್ಯವಸ್ಥೆಯ ಅಂತಹ ಸಮಸ್ಯೆ ಉದ್ಭವಿಸುವಂತೆಯೂ ಕೂಡ ಮಾಡಬಹುದು. ಒಂದಿಷ್ಟು ಜನರಿಗೆ ಗೊಂದಲ ಇರುತ್ತೆ, ಹೇಗೆ ನಡೆಯುತ್ತೆ ಹಾಗಾದ್ರೆ ಈ SIR ಪ್ರಕ್ರಿಯೆ ಅಂತ. ವೀಕ್ಷಕರೇ, ಈ ಕರ್ನಾಟಕದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ಆರಂಭಗೊಂಡಿತು. ಯಾವಾಗ? ಜೂನ್ 20ರಿಂದ ಜೂನ್ 29, 2026 ಮನೆಗಳ ಮ್ಯಾಪಿಂಗ್ ಮಾಡಿದ್ರು. 30ರಿಂದ ಆರಂಭಗೊಂಡಿದ್ದು. ಅಂದ್ರೆ ನಾನು ಜೂನ್ 20 ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಮನೆಗಳ ಮ್ಯಾಪಿಂಗ್ ಜೂನ್ 20ರಿಂದ ಶುರುವಾಗಿದ್ದು 20ರಿಂದ 29 ತನಕ ಮನೆಗಳಿಗೆ ಹೋಗ್ತಾರೆ, ಎಷ್ಟು ಜನ ಮತದಾರರಿದ್ದಾರೆ, ಏನು ಎತ್ತ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಪ್ರಿಪರೇಷನ್ ರೆಡಿ ಆಗಿಬಿಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಗಣತಿ ನಮೂನೆಗಳ ಮುದ್ರಣ ಮತ್ತೆ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಯಿತು. ಅಷ್ಟು ದಿವಸ 9 ದಿವಸ ತರಬೇತಿಯನ್ನು ನೀಡಿದ್ರು. ಚುನಾವಣಾ ಸಿಬ್ಬಂದಿಯಿಂದ ಮನೆಗಳ ಮ್ಯಾಪಿಂಗ್ ಕಾರ್ಯ ಕೂಡ ಅವತ್ತೇ ಕಾರ್ಯ ಆರಂಭಗೊಂಡಿರುವಂತದ್ದು. ಅದಾಗಿ ಎಲ್ಲ ಸೆಟಪ್ ರೆಡಿ ಆದ ಮೇಲೆ ಜೂನ್ 30ರಿಂದ ಜುಲೈ 29, 2026 ಮನೆಗೆ BLO ಅಧಿಕಾರಿಗಳು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಬೂತ್ ಮಟ್ಟದ ಅಧಿಕಾರಿಗಳಿಂದ ಮನೆಗೆ ಭೇಟಿಯನ್ನ ಕೊಟ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲು ಆಗ್ತಾ ಇರುವಂತದ್ದು. ಸೊ ಜೊತೆಗೆ ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಭರ್ತಿ ಮಾಡಿಸಲಿದ್ದಾರೆ BLOಗಳು. 2 ಫಾರ್ಮ್ ಕೊಡ್ತಾರೆ. ಒಂದು ಫಾರ್ಮ್ ಅನ್ನ ನೀವು ಭರ್ತಿ ಮಾಡಬೇಕು, ಅದನ್ನ ವಾಪಸ್ ಕೊಡ್ಬೇಕಾಗತ್ತೆ. ಇನ್ನೊಂದು ಫಾರ್ಮ್ ಅನ್ನ ಅದು ನಿಮ್ಮ ಬಳಿಯೇ ಇಟ್ಕೊಳ್ಬೇಕಾಗತ್ತೆ. 1 ತಿಂಗಳ ಅವಧಿಯಲ್ಲಿ 3 ಬಾರಿ BLOಗಳಿಂದ ಭೇಟಿ. ಇನ್ ಕೇಸ್ ಆ 1 ತಿಂಗಳ ಅವಧಿಯಲ್ಲಿ 3 ಬಾರಿ ಭೇಟಿಯನ್ನ ಕೊಡ್ತಾರೆ. ನೀವು ಮನೇಲಿ ಇಲ್ವಾ, ರೆಡ್ ಸ್ಟಿಕ್ಕರ್ ಅನ್ನ ಮನೆ ಬಾಗ್ಲಿಗೆ ಅಂಟಿಸ್ಬಿಟ್ಟು ಹೋಗ್ತಾರೆ, ಬಾಗ್ಲಿಗೂ ಅಥವಾ ಗೋಡೆ ಮೇಲೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇನ್ ಕೇಸು 1 ಬಾರಿ ಬಂದಂಗಿಲ್ಲ,
2 ಬಾರಿ ಬರ್ತಾರೆ, ಅವಾಗ್ಲೂ ಇಲ್ಲ, 3ನೇ ಬಾರಿ ಬರ್ತಾರೆ, ಅವಾಗ್ಲೂ ನೀವು ಮನೇಲಿ ಕಾಣಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಮತ ಹಾಕೋಂಗಿಲ್ಲ ಆಗ್ಬಿಡುತ್ತೆ. ಸೊ 3 ಬಾರಿಯೂ ಮನೆಯವರು ಸಿಗದೆ ಹೋದ್ರೆ ಫಾರ್ಮ್ ಭರ್ತಿ ಇಲ್ಲ, ನಿಮ್ಮ ವೋಟರ್ ಐಡಿಯಲ್ಲೂ ಕೂಡ ಇರೋದಿಲ್ಲ. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲಾಗೋದಿಲ್ಲ. ಮತದಾರರು ಕೊಟ್ಟಂತ ಮಾಹಿತಿಯನ್ನ ಆಧರಿಸಿ ಆಯೋಗದಿಂದ ತಾಳೆ ಹಾಕಲಾಗತ್ತೆ, ಪರಿಷ್ಕರಣೆ ಮಾಡಲಾಗತ್ತೆ. ಈಗ ಯಾರೋ ಭರ್ತಿ ಮಾಡಿ ಕೊಡ್ತಾರಲ್ಲ, ಅದನ್ನು ಕೂಡ ಬಟ್ಟಿ ಇಳಿಸೋ ಕಾರ್ಯ ಅಂತ ಮಾಡ್ತಾರಲ್ಲ, ಅದನ್ನು ಮಾಡಲಾಗತ್ತೆ. ಸೊ ಆಗಸ್ಟ್ 5ರಂದು 2026 ಆಯೋಗದಿಂದ ಕರಡು ಮತದಾರರ ಪಟ್ಟಿಯನ್ನ ಪ್ರಕಟಗೊಳಿಸಲಾಗುತ್ತೆ. ಸೊ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರ ತನಕ 2026 ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕಾರ ಮಾಡಲಾಗುತ್ತೆ. ಏನಾದ್ರೂ ಆಕ್ಷೇಪಣೆಗಳು ಇದೆಯಾ ಇಲ್ವಾ, ತಂದೆ ಹೆಸರು ಚೇಂಜ್ ಆಯ್ತು, ಈಗ ಒಂದ್ಸತಿ ಆಧಾರ್ ಕಾರ್ಡ್ ಬಂದ್ಬಿಟ್ಟಿದೆ, ಆ ಸಂದರ್ಭದಲ್ಲಿ ಮಗ ಇವನು ಅಪ್ಪ ಮಗ ಆಗ್ಬಿಟ್ಟ, ಮಗ ಅಪ್ಪ ಆಗ್ಬಿಟ್ಟ ಅಂತ ಪರಿಸ್ಥಿತಿ ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ನಿರ್ಮಾಣ ಆಯ್ತು. ಸೊ ಜೊತೆಗೆ ಅಪ್ಪನ ಹೆಸರು ಬದಲು ಬೇರೆ ಯಾರೊಂದು ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅಂತದೆಲ್ಲ ಆಯ್ತು. ಆ ರೀತಿ ಅಥವಾ ಏನಾದ್ರೂ ಲೋಪದೋಷಗಳು ಕಂಡು ಬಂದಂತ ಸಂದರ್ಭದಲ್ಲಿ ಇದಕ್ಕೆ ನೀವು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಕೆ ಮಾಡಬಹುದು. ಅಥವಾ ಅದ್ರ ಜೊತೆಗೆ ಹೊಸದಾಗಿ ಹೆಸರನ್ನ ಸೇರಿಸಲು ಅರ್ಜಿ ಕೂಡ ಅವತ್ತು ನೀವು ಸಲ್ಲಿಕೆ ಮಾಡಬಹುದು. ಸೊ ಅಕ್ಟೋಬರ್ 7, 2026 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಅಯ್ಯೋ ನನ್ನ ಹೆಸರು ಬಿಟ್ಟೋಯ್ತು, ನಾನು ಮನೇಲಿ ಇಲ್ಲ ಆಯ್ತು, 3 ಬಾರಿ ಬಂದಲ್ಲೂ ನಾನೇನೋ ಟ್ರಿಪ್ಪಿಗೆ ಹೋದೆ, ಇದೆಲ್ಲ ಮಾಡಿದ್ರೆ ಮತದಾರರ ಪಟ್ಟಿಯಿಂದ ನೀವು ಕಂಪ್ಲೀಟ್ ಆಗಿ ಮತ ಹಾಕೋಂಗಿಲ್ಲ. ಮತ ಹಾಕೋಂಗಿಲ್ಲ ಅಂದ್ರೆ ಏನಾಗತ್ತೆ, ಸಿಎಂ ಹೇಳಿದ್ರಲ್ಲ, ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮತ್ತೊಂದು ಮಗದೊಂದು ಫಲಾನುಭವಿಗಳಿಗೆ ಏನ್ ಸಿಗ್ಬೇಕಾಗತ್ತೆ ಅದು ಸಿಗಲ್ಲ. ಆ ಕಾರಣದಿಂದ ನೀವೇ ಮುತುವರ್ಜಿ ವಹಿಸಿಕೊಂಡು ಇದನ್ನ ಮಾಡಬೇಕಾಗತ್ತೆ. ಇದು ಸಾರ್ವಜನಿಕರಿಗೆ ಒಂದು ಸೂಚನೆ. ವೀಕ್ಷಕರ, ಇದಾದ ನಂತರ ಈಗ ನೆಕ್ಸ್ಟ್ ಏನಪ್ಪಾ, ಈ ಹೊಸ ಮತದಾರರ ಸೇರ್ಪಡೆ ಯಾವ ರೀತಿಯಾಗಿರುತ್ತೆ ಅನ್ನುವಂತ ಪ್ರಶ್ನೆ. ಈಗ ಹೊಸಬ್ರು 18 ವರ್ಷ ಆಯ್ತು, ನಾವ್ ಯಾವ ರೀತಿ ಲಿಸ್ಟ್ಗೆ ಸೇರ್ಕೋಬೇಕು, ಅದು ಯಾವ ರೀತಿ ಆಗಿರುತ್ತೆ. ಸೊ SAR ನಡುವೆ ವೇಳೆ ಹೊಸ ಮತದಾರರ ಸೇರ್ಪಡೆ ಇಲ್ಲ, ಇವಾಗ ಇರೋಲ್ಲ ನಿಮ್ಗೆ. ಅದು ಯಾವಾಗ ಶುರು ಆಗುತ್ತೆ, ಆಗಸ್ಟ್ 5, 2026 ಕೇವಲ ಹಾಲಿ ಮತದಾರರ ಪರಿಷ್ಕರಣೆ ಮಾಡಲಾಗುತ್ತೆ. ಆಗಸ್ಟ್ 5ರವರೆಗೆ ಮಾತ್ರ. ಆಗಸ್ಟ್ 5ರಂದು ಆಯೋಗದಿಂದ ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳುತ್ತೆ. ಸೊ ಆ ಪಟ್ಟಿ ಪ್ರಕಟಗೊಂಡ ನಂತರ ಕರಡು ಪಟ್ಟಿ ರಿಲೀಸ್ ಬಳಿಕವಷ್ಟೇ ಹೊಸ ಮತದಾರ ಅರ್ಜಿ ಸ್ವೀಕಾರ ಮಾಡಲಾಗುತ್ತೆ. ನೀವು ನಾಳೆ ಮೊನ್ನೆ ಎಲ್ಲ ಕೊಟ್ರೆ ಅದು ಆಗೋದಿಲ್ಲ, ಸ್ವೀಕಾರ ಮಾಡಲ್ಲ. ನೀವು ಆಗಸ್ಟ್ 5ರಂದೇ, ಇದು ಯಾರಿಗೆ, ಹೊಸ ಮತದಾರರು 18 ವರ್ಷ ತುಂಬಿಕೊಂಡು ನಾನು ವೋಟ್ ಹಾಕ್ತೀನಿ ಅಂತ ಬರ್ತಾರಲ್ಲ ಅವರು, ಆಗಸ್ಟ್ 5ಕ್ಕೆ ನೀವು ಕೊಡ್ಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡಬಹುದು, ಆನ್ಲೈನ್ ನಲ್ಲೂ ನಿಮ್ಗೆ ಆಪ್ಷನ್ಸ್ ಇದೆ. ಆನ್ಲೈನ್ ನಲ್ಲೂ ಮತ್ತೆ ಆಫ್ಲೈನ್ ಅನ್ನು, ಅಂದ್ರೆ BLO ಅಧಿಕಾರಿಗಳು ಮನೆ ಬಾಗ್ಲಿ ಬರ್ತಾರಲ್ವಾ, ನೀವೇ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಭೇಟಿ ಮಾಡ್ಬಿಟ್ಟು ಕೊಡ್ಬೋದು. ಅದು ಆಗದೆ ಹೋದಂತ ಪಕ್ಷದಲ್ಲಿ ಸೊ ನೀವು ಆನ್ಲೈನ್ ನಲ್ಲೂ ಕೂಡ ಅರ್ಜಿ ಫಾರ್ಮ್ ಅನ್ನ ಫಿಲ್ ಮಾಡಿ ಕಳಿಸಬಹುದು. ಚುನಾವಣಾ ಆಯೋಗದ ವೆಬ್ಸೈಟ್ ಅಥವಾ BLO ಭೇಟಿ ಮಾಡಿ ನೀವು ಕೊಡಬಹುದು. ಈಗ ನಾನು ಹೇಳೋದು ಅದನ್ನೇ. ಸೊ ಅರ್ಜಿ ನಮೂನೆ 6 ಹೊಸ ಮತದಾರರ ನೋಂದಣಿ ಭರ್ತಿ ಮಾಡಲಾಗುತ್ತೆ. ಅದರಲ್ಲಿ ಏನೇನ್ ಬೇಕು, ನಿಮ್ಮ ಹೆಸರು, ಜನ್ಮ ದಿನಾಂಕ, ವಿಳಾಸದ ಮಾಹಿತಿಯನ್ನ ಭರ್ತಿ ಮಾಡಿ ಕೊಡಬೇಕಾಗತ್ತೆ. ವಿಳಾಸದ ಪುರಾವೆ ಅಂದ್ರೆ ಏನು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾಸ್ಪೋರ್ಟ್ ಹಾಗೆ ಪಾಸ್ಬುಕ್. ಅಷ್ಟು ಮಾತ್ರ ಅಲ್ಲ, ವಯಸ್ಸಿನ ಪುರಾವೆ, ಜನನ ಪ್ರಮಾಣ ಪತ್ರ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, SSLC, ಮಾಸ್ ಕಾರ್ಡ್, ಇವಿಷ್ಟನ್ನ ಕೊಡಬೇಕಾಗತ್ತೆ. ಸೊ ಈ ಮೇಲಿನ ದಾಖಲೆಗಳನ್ನ ನೀಡಿ ಹೊಸದಾಗಿ ನೋಂದಣಿ ನೀವು ಕೂಡ ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ವೋಟ್ ಹಾಕೋ ರೈಟ್ ಸಿಗುತ್ತೆ. ನೀವು ಕೂಡ ಕರ್ನಾಟಕದ ನಮ್ಮ ಪ್ರಜೆಗಳಂತ ಗೊತ್ತಾಗುತ್ತೆ. ಇವಿಷ್ಟು SAR ವಿಚಾರ. ವೀಕ್ಷಕರೇ ನೋಡಿ, ಈಗ ಅಯೋಧ್ಯೆ ವಿಚಾರವನ್ನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಅಯೋಧ್ಯೆ ದೇಣಿಗೆ ಕಳ್ಳತನ ಪ್ರಕರಣ ಕೋಟ್ಯಾಂತರ ಭಕ್ತರಿಗೆ ನೋವನ್ನ ತಂದಿತ್ತು. ಸೊ ರಾಮ ಮಂದಿರ ಭಕ್ತರಿಂದ ಈ ಕಾಣಿಕೆ ಹಣ ಲೂಟಿ ಆಯ್ತು ಎನ್ನುವಂಥದ್ದು ಸಾಕಷ್ಟು ಚರ್ಚೆ. ಅದರ ಜೊತೆ ಒಂದಿಷ್ಟು ಜನರು ಕೂಡ ಅರೆಸ್ಟ್ ಆಗ್ಬಿಟ್ರು. ಸೊ ಕಾಣಿಕೆ ಕಳ್ಳರು ಯಾರ್ಯಾರು ಏನೇನು ಎಲ್ಲವನ್ನು ಕೂಡ ನಾವು ನೋಡಿದ್ವಿ. ಸೊ ಹಾಗಾದ್ರೆ ಇನ್ನೊಂದು ದೇವಸ್ಥಾನ ವಿಚಾರ ಕೂಡ ಅಷ್ಟೇ ಚರ್ಚೆ ಗ್ರಾಸವಾಯಿತು. ಹಾಗಾದ್ರೆ ಏನು ಎತ್ತ, ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯ ಬೆನ್ನಲ್ಲೇ ಬದರಿನಾಥನ ಕಾಣಿಕೆಗೂ ಕನ್ನ. ಬದರಿನಾಥನ ಹುಂಡಿ ಬಗೆದ್ರ ಟ್ರಸ್ಟಿಗಳು, ಸಿಬ್ಬಂದಿ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಣ ಕಳ್ಳತನ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. SIT ತನಿಖೆ ಚುರುಕಾಗ್ತಾ ಇದ್ದಂತೆ ಅಯೋಧ್ಯೆ ರಾವಣರ ಒಂದೊಂದೇ ಮುಖವಾಡ ಕಳಚಿ ಬೀಳ್ತಾ ಇದ್ದು ಕೋಟ್ಯಾಂತರ ಭಕ್ತರಿಗೆ ಆಘಾತ ಉಂಟು ಮಾಡ್ತಾ ಇದೆ.
ದೇಶಾದ್ಯಂತ ದೇವರ ಹುಂಡಿಗೆ ಕನ್ನ ಹಾಕಿದವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಥ ಹೊತ್ತಲ್ಲೇ ಹಿಂದೂ ಧರ್ಮೀಯರ ಮನಸ್ಸಿಗೆ ಘಾಸಿ ತರುವ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಪ್ರಭು ಶ್ರೀರಾಮನ ಹುಂಡಿಗೆ ಕನ್ನ ಹಾಕಿದಂತೆ ರಾಮನ ಮೂಲ ಸ್ವರೂಪ ವಿಷ್ಣುವಿನ ದೇಣಿಗೆ ಹಣಕ್ಕೂ ಕನ್ನ ಹಾಕಿದ ಆರೋಪ ಕೇಳಿಬಂದಿದೆ. ಬದರಿನಾಥ ಸೃಷ್ಟಿಕರ್ತ ವಿಷ್ಣು ನೆಲೆಸಿರುವ ಪುಣ್ಯ ಸ್ಥಳ. ಉತ್ತರಾಖಂಡದ ಹಿಮಾಲಯದ ಮಡಿಲಿನಲ್ಲಿರುವ ಬದರಿನಾಥ ಧಾಮ ಹಿಂದೂಗಳ ಪವಿತ್ರ ಪುಣ್ಯ ಕ್ಷೇತ್ರ. ಭಗವಾನ್ ವಿಷ್ಣು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಲಕ್ಷ್ಮೀದೇವಿ ಬದರಿ ಮರದ ರೂಪ ತಾಳಿ ವಿಷ್ಣುವಿಗೆ ಆಶ್ರಯ ನೀಡಿದ ಕಾರಣ ಈ ಕ್ಷೇತ್ರಕ್ಕೆ ಬದರಿನಾಥ ಅಂತ ಕರೆಯಲಾಯಿತು. ಬದರಿನಾಥನ ದರ್ಶನಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ. ಇದೇ ಬದರಿನಾಥನ ಸನ್ನಿಧಿಯಲ್ಲಿ ಈಗ ದೇಣಿಗೆ ಹಣ ಕಳುವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬದರಿನಾಥನ ಹುಂಡಿ ಬಗೆದಿದ್ಯಾರು? ಅಯೋಧ್ಯೆ ಬಳಿಕ ಬದರಿನಾಥನ ಸನ್ನಿಧಿಯಲ್ಲೂ ಕಾಣಿಕೆ ಕಳ್ಳತನವಾಗಿದೆ ಎಂಬ ಪತ್ರವೊಂದು ವೈರಲ್ ಆಗಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ. ದೇಗುಲ ಸಮಿತಿ ಅಧ್ಯಕ್ಷರ ಸಹಾಯಕ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಆರೋಪವನ್ನ ಗಂಭೀರವಾಗಿ ಪರಿಗಣಿಸಿದ ಬದರಿನಾಥ ಕೇದಾರನಾಥ ದೇಗುಲ ಸಮಿತಿ ತನಿಖೆಗೆ ಆದೇಶ ನೀಡಿದೆ. ಕೈ ಕೇಸರಿ ಮಧ್ಯೆ ಜೋರಾಯಿತು ದೇಣಿಗೆ ದಂಗಲ್. 2027ಕ್ಕೆ ಉತ್ತರಾಖಂಡ್ನಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದ್ದು ಬದರಿನಾಥ ದೇಣಿಗೆ ಕನ್ನ ಆರೋಪ ಸಹಜವಾಗಿ ಬಿಜೆಪಿಯಲ್ಲಿ ತಳಮಳ ಮೂಡಿಸಿದೆ. ಕಾಣಿಕೆ ಕಳ್ಳತನ ಆರೋಪವನ್ನ ಅಸ್ತ್ರವಾಗಿಸಿಕೊಂಡಿರೋ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ದು ಬಿಜೆಪಿ ಆಡಳಿತವಿರುವಂತಹ ರಾಜ್ಯಗಳಲ್ಲೇ ಈ ಕಳ್ಳತನ ಏಕೆ ನಡೀತಾ ಇದೆ ಅಂತ ಕಾಂಗ್ರೆಸ್ ಸಂಸದ ಜಯರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. राम मंदिर को लेकर राम के नाम पर तो वोट लिया, पर राम का नाम बदनाम हो रहा है. अभी केदारनाथ और बद्रीनाथ में भी खुलासे हुए हैं कि वहां भी चंदा चोरी हुआ है. ये चंदा चोरी बीजेपी शासित राज्यों में क्यों हो रहा है? क्योंकि बीजेपी और आरएसएस के लोग इस ट्रस्ट में बैठे हुए हैं. क्या प्रधानमंत्री और गृहमंत्री नहीं जानते थे इन लोगों को? इन्हीं के तो लोग हैं जो बिठाए गए हैं ट्रस्ट में. ರಾಮ ಮಂದಿರ ದೇಣಿಗೆ ಕಳವು ತನಿಖೆ ಚುರುಕು. ರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಪ್ರಕರಣ ಚುರುಕಾಗಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನ ಕಳೆದ 5 ವರ್ಷಗಳ ಲೆಕ್ಕಪತ್ರ ಪರಿಶೀಲನೆಗೆ ಎಸ್ಐಟಿ ಮುಂದಾಗಿದೆ. ತನಿಖೆ ವೇಳೆ ವ್ಯಾಪಕ ಅಕ್ರಮ ಕಂಡುಬಂದ ಹಿನ್ನೆಲೆ 5 ವರ್ಷಗಳ ಹಿನ್ನೆಲೆಯ ಶೋಧಕ್ಕೆ ಎಸ್ಐಟಿ ನಿರ್ಧಾರ ಮಾಡಿದೆ. ದೇಗುಲ ನಿರ್ಮಾಣಕ್ಕೆ ತಗುಲಿದ ವೆಚ್ಚ, ದೇಣಿಗೆಯಾಗಿ ಸ್ವೀಕರಿಸಿದ ಚಿನ್ನಾಭರಣ ಪ್ರಮಾಣ, ಕಾಣಿಕೆ ಹಣ ಹಾಗೂ ದಿನನಿತ್ಯದ ಖರ್ಚುಗಳ ಬಗ್ಗೆ ಎಸ್ಐಟಿ ಆಡಿಟಿಂಗ್ ಮಾಡಲು ತೀರ್ಮಾನ ಮಾಡಿದೆ. ಈ ಮಧ್ಯೆ ಟ್ರಸ್ಟ್ ಅನ್ನು ವಿಸರ್ಜಿಸಿ ದೇವರ ಹೆಸರಿಗೆ ಎಲ್ಲ ಆಸ್ತಿಯನ್ನು ವರ್ಗಾಯಿಸಬೇಕೆಂಬ ಆಗ್ರಹ ಕೇಳಿಬರ್ತಾ ಇದೆ. ಇನ್ನು ಸೋಮವಾರ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಸಭೆ ನಡೆಸಲಿದ್ದು ಈ ಸಭೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ನೋಡಿ, ರಾಜ್ಯದಲ್ಲಿ ಮತ್ತೆ ಈಗ ಭೀಕರ ಬರದ ಛಾಯೆ ಆವರಿಸಿದೆ. ಜೊತೆಗೆ ಡಿಕೆ ಶಿವಕುಮಾರ್ ಹೇಳಿರುವಂತ ಮಾತಿದೆಯಲ್ಲ, ಅದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇಷ್ಟು ಮಾತ್ರ ಅಲ್ಲ, ಇದು ರಾಜಕೀಯ ಕದನಕ್ಕೂ ಕೂಡ ರಹದಾರಿ ಮಾಡಿಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಕೆಆರ್ಎಸ್ ಡ್ಯಾಂಗೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿರುವಂತಹ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದ್ರು. ಇದಾದ್ಮೇಲೆ ಏನಾಯ್ತು ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕರ್ನಾಟಕದಲ್ಲಿರುವಂತ ಎಲ್ಲಾ ಡ್ಯಾಮ್ಗಳು ಕೂಡ ಖಾಲಿ ರೈತರಿಗೆ ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ಮಳೆ ಇಲ್ಲದೆ ಬರಿದಾಗ್ತಾ ಇದೆ ರಾಜ್ಯದ ಜಲಾಶಯಗಳು. ಕನ್ನಂಬಾಡಿ ಕಟ್ಟೆಗೆ ವಿಪಕ್ಷ ನಾಯಕ ಅಶೋಕ್ ಭೇಟಿ. ರಾಜ್ಯದಲ್ಲಿ ತಲೆದೂರಿರುವಂತಹ ಮಳೆಯ ಕೊರತೆ ಹಾಗೂ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ಬಿಜೆಪಿ ನಾಯಕರ ತಂಡ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು.
ಮಳೆ ಕೈಕೊಟ್ಟಿರುವ ಕಾರಣ ಕೆಆರ್ಎಸ್ ಡ್ಯಾಂ ನೀರಿನ ಮಟ್ಟ ಕುಸಿದಿದ್ದು ಸದ್ಯ 80 ಅಡಿಗೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದ ಸದ್ಯದ ಸ್ಥಿತಿಗತಿ ಹಾಗೂ ನೀರಿನ ಲಭ್ಯತೆ ಕುರಿತು ವಿಪಕ್ಷ ನಾಯಕರು ಅಧಿಕಾರಿಗಳಿಂದ ಸಮಗ್ರ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಶ್ರೀವತ್ಸ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆಆರ್ಎಸ್ ಡ್ಯಾಂ ಪರಿಶೀಲನೆ ಬಳಿಕ ಮಾತನಾಡಿದ ವಿಪಕ್ಷ ನಾಯಕರು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು. ರಾಜ್ಯದ ಎಲ್ಲಾ ಡ್ಯಾಂಗಳು ಖಾಲಿಯಾಗಿದ್ದು ಕಳೆದ ಬಾರಿಗೆ ಹೋಲಿಸಿದರೆ ಕಾಲು ಭಾಗದಷ್ಟು ನೀರಿಲ್ಲ. ಸಿಎಂ ಡಿಕೆ ಶಿವಕುಮಾರ್ ರೈತರು ಬೆಳೆ ಬೆಳೆಯಬೇಡಿ ಅಂತ ಹೇಳ್ತಾ ಇದ್ದಾರೆ. ಕೂಡಲೇ ಸರ್ಕಾರ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನ ಕೊಡಬೇಕು. ರೈತರು ಹಾಗೂ ಸರ್ವ ಪಕ್ಷಗಳ ಸಭೆ ಕರಿಬೇಕಿತ್ತು ಅಂತ ಕಿಡಿಕಾರಿದ್ರು. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ 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 ಅಂತ ಬಾಯ್ ಬಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, ಡಿಕೆ ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ ಇವ್ರು, ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳಕ್ಕೆ ಧೈರ್ಯ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಕಸದ ಟೆಂಡರ್ ಹಾಗೂ ಟನಲ್ ರೋಡ್ ಟೆಂಡರ್ ಕರೆಯುವುದರಲ್ಲಿ ಆಸಕ್ತಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಕೃಷಿ ಸಚಿವರಿಲ್ಲ, ಇನ್ನೂ ಪೂರ್ಣಗೊಂಡಿಲ್ಲ. ದೆಹಲಿ ಹೈಕಮಾಂಡ್ಗೆ ದುಡ್ಡು ಕೊಟ್ಟು ಸಚಿವ ಸ್ಥಾನ ಪಡೆಯಲು ಕಾಯ್ತಾ ಇದ್ದಾರೆ. ಈ ಸರ್ಕಾರ ದೆಹಲಿಯವರ ಪಾಲಿಗೆ ಎಟಿಎಂ ಆಗಿದೆ ಅಂತ ಆರ್ ಅಶೋಕ್ ಇದೇ ವೇಳೆ ಗಂಭೀರ ಆರೋಪ ಮಾಡಿದ್ದಾರೆ. ಕರ್ನಾಟಕದ ಮೇಲೆ ಮೊದಲೇ ಬರದ ಛಾಯೆ ಆವರಿಸಿದೆ. ಮಳೆ ಇಲ್ಲದೆ ಅನ್ನದಾತ ಕಂಗಾಲಾಗಿ ಕುಳಿತಿದ್ದಾನೆ. ಈ ನಡುವೆ ಮೊನ್ನೆ ಕ್ಯಾಬಿನೆಟ್ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿರುವಂತ ಅದೊಂದು ಮಾತು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸೊ ಜಲಾಶಯದ ನೀರು ನಂಬಿ ಬಿತ್ತನೆ ಮಾಡಬೇಡಿ ಅನ್ನೋ ಶಿವಕುಮಾರ್ ಅವರ ಮಾತು ಎಷ್ಟು ಸರಿ, ಜಲಾಶಯದ ನೀರು ಕುಡಿಯಲು ಮಾತ್ರ ಅನ್ನೋ ಸರ್ಕಾರದ ಈ ನಡೆ ಎಷ್ಟು ಸಮರ್ಥನೀಯ, ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇದೆ. ಸೊ ಈಗ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳ್ಳೋಕೆ ಹೋಗ್ಬೇಡಿ. ಅವ್ರ ನಮ್ಮ ಬಗ್ಗೆ ಮಾತಾಡ್ಬೇಕು, ರೈತರೇನ್ ಬೀದಿಗೆ ಬರಬೇಕು ರೀ. ಮುಂದಿನ ದಿನ ಮಳೆನ ಗಮನದ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಈ ತರ ಉಡಾಪೆ ಭಾಷೆಗಳನ್ನ ಮಾಡಿ ಸಂಕಷ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ಪ್ರಸ್ತಾವನೆ ಮಾಡಬಾರ್ದು. ರೈತರ ಸಾಲ ಮನ್ನಾ ಮಾಡ್ರಿ, ಅಖಂಡ ಬರಗಾಲ ಅಂತೇಳಿ ಘೋಷಣೆ ಮಾಡಂತ ಹೇಳ್ರಿ. ಜಲಾಶಯದ ನೀರು ನಂಬಿ ಬೆಳೆ ಹಾಕಬೇಡಿ. ಸಿಎಂ ಡಿಕೆಶಿ ಮಾತಿಗೆ ಕಂಗಾಲಾದ ಅನ್ನದಾತರು. ಜುಲೈ 2ನೇ ತಾರೀಕಿಗೆ ಸಚಿವ ಸಂಪುಟ ಸಭೆ ಬಳಿಕ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಡ್ಯಾಂಗಳ ನೀರು ನಂಬಿಕೊಂಡು ಬೆಳೆ ಹಾಕಬೇಡಿ ಅಂತ ರೈತರಿಗೆ ಕಿವಿಮಾತು ಹೇಳಿದ್ರು. ಆ ಮಾತು ಹೇಳಿದ್ದೇ ತಡ ಅನ್ನದಾತರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಅವೆಲ್ಲ ನನಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ. ರೈತರು ಬಹಳ ನೀವು ಪ್ರೆಷರ್ ಬಿಲ್ಡಪ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಬೆಳೆಗಳಲ್ಲಿ ಹಾಕೊಳ್ಬೇಕಾದ್ರೆ ಈ ನೀರನ್ನು ನಂಬ್ಕೊಂಡು ನೀವು ಬೆಳೆ ಹಾಕೊಳಕ್ ಹೋಗ್ಬೇಡಿ. ನೀರಿಲ್ಲದೆ ನೀರು ಬಿಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕೆ ನೀವು ಮುಂದಿನ ದಿನ ಮಳೆನ ಗಮನದಲ್ಲಿ ಆಧಾರನ ಇಟ್ಕೊಂಡೇ ನೀವು ಯೋಚನೆ ಮಾಡಬೇಕು. ಸೊ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ಡ್ಯಾಮ್ಗಳು ಸೀದಾಗೆ ಫಿಲ್ ಆಗುವವರೆಗೂ ಕೂಡ ನೀವು ಬೆಳೆಗಳ ಬಗ್ಗೆ ನೀವು ಆಲೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇಡೀ ದೇಶದಲ್ಲಿ ಈ ದೊಡ್ಡ ಸಮಸ್ಯೆ ಈಗಾಗಲೇ ಕಾಣ್ತಾ ಇದೆ. ಮೊದಲೇ ಮಳೆ ಬಂದಿಲ್ಲ, ಇದೀಗ ಡ್ಯಾಂ ನೀರು ನಂಬಿ ಬೆಳೆ ಹಾಕಬೇಡಿ ಅಂತಿದ್ದಾರೆ ಅಂತ ಸಿಎಂ ವಿರುದ್ಧ ರೈತರು ಸಿಡಿಮಿಡಿಗೊಂಡಿದ್ದಾರೆ. ಬಿತ್ತನೆ ಮಾಡಬೇಡಿ ಅನ್ನೋಕೆ ಇವ್ರ್ಯಾರು? ಸಕ್ಕರೆ ಕಾರ್ಖಾನೆಗಳಿಗೆ ನೀರು ಕೊಡ್ತಾರೆ, ನಾವೇನು ಅನ್ಯಾಯ ಮಾಡಿದ್ದೇವೆ ಅಂತ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇವ್ರ ಡ್ಯಾಮ್ ನೋಡಕ್ಕೆ ನೀವು ಬಿತ್ತನೆ ಮಾಡ್ರಿ ಅಂದ್ರ ಹೆಂಗ್ ಹೇಳ್ತಾರೆ ಅವ್ರ? ನೋಡ್ರಿ, ನಾವು ವರ್ಷಗಂಟ್ಲೆ ದರ್ ವರ್ಷ ಏನ್ ಮಾಡ್ತೇವೆ, ಬಿತ್ತನೆ ಆ ಟೈಮ್ಗೆ ಮಾಡೇ ಮಾಡ್ತೀವಿ. ಆದ್ರ ನಿಮ್ಗ ಧಾರವಾಡಕ್ಕೆ ನೀರು ಕೊಡಾಕೈತಿ, ಸಕ್ಕರೆ ಕಾರ್ಖಾನೆ ನೀರು ಕೊಡಾಕೈತಿ, ಎಲ್ಲರಿಗೂ ನೀರು ಕೊಡಾಕೈತಿ, ಮತ್ತು ನಮ್ಮ ರೈತರಿಗೆ ನೀರು ಕೊಡಾಕಿಲ್ಲ. ಆದ್ರೆ ಈ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ರೈತರಿಗೆ ವಿಚಾರ ಮಾಡಕ್ಕೆ ಅವ್ರ ನಮ್ಮ ಬಗ್ಗೆ ಮಾತಾಡ್ಬೇಕ. ಇಲ್ಲಾಂದ್ರೆ ಇಂಥದ್ದು ಮಾತಾಡ್ರ ರೈತರು ಏನ್ ಬೀದಿಗೆ ಬರಬೇಕು ರೀ. ಡಿಕೆ ಶಿವಕುಮಾರ್ ಉಡಾಫೆ ಮಾತನಾಡಬಾರದು.
ಮಳೆ ಆಧಾರಿತ ಮೇಲೆ ಬಿತ್ತನೆ ಮಾಡ್ರಿ ಅಂತಕ್ಕಂಥ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಅಂತ ಹೇಳ್ತಾರೆ. ಮಳೆನೇ ಬರಲಿಲ್ಲ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದವರು ಹಾರ್ಟಿಕಲ್ಚರ್ ಏನು ನಮಗೆ ಗೈಡ್ಲೈನ್ ಮಾಡ್ತಾರೆ ಹೇಳಿ ನೋಡೋಣ. ಹಾಗಾಗಿ ಬಹುಶಃ ಇದನ್ನ ಮುಂದಾಲೋಚನೆ ಇಟ್ಕೊಂಡೆ, ಯಾವಾಗಾದ್ರೂ ಯಾವುದೇ ಸರ್ಕಾರ ಇರಲಿ ಮುಂದಾಲೋಚನೆ ಇಟ್ಕೊಂಡೆ ಬಿತ್ತನೆ ಹೇಗೆ ಮಾಡಬೇಕು, ರೈತರಿಗೆ ಯಾವ ಥರ ಬದುಕಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲೇ ಇರಬೇಕು ಸರ್ಕಾರ ವಿನ ಈ ಥರ ಉಡಾಪೆ ಭಾಷೆಗಳನ್ನು ಮಾಡಿ ರೈತರಿಗೆ ಸಂಕಷ್ಟದಲ್ಲಿ ಇರ್ತಕ್ಕಂಥ ವಿಚಾರಗಳು ಪ್ರಸ್ತಾವನೆ ಮಾಡಬಾರ್ದು. ಮಳೆ ಇಲ್ಲದೆ ಈರುಳ್ಳಿ ಬೆಳೆ ನಾಶಪಡಿಸಿದ ರೈತ. ಮಳೆ ಇರಲಾರ್ದಕ್ಕೋಸ್ಕರ ಆ ಬೆಳೆದಂಥ ಈರುಳ್ಳಿ ಕೂಡ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಏನು ನೆಲ ಬಿಟ್ಟು ಹೊರಗೆ ಬರುವ ಮುಂಚೆಯೂ ಕೂಡ ಪೂರ್ತಿಯಾಗಿ ಒಣಗಿ ಬಾಡಿ ಹೋದಂಥ ಪರಿಸ್ಥಿತಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ರೈತರು ಆ ಒಂದು ಬೆಳೆ ಬೆಳೆಯೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ಪೂರ್ತಿಯಾಗಿ ನಾಶಪಡಿಸಲಿಕ್ಕೆ ಈಗಾಗಲೇ ಗಳೆ ಹೊಡೆಯುವಂಥ ಕೆಲಸವು ನಡೆದಿದೆ. ವೈಮಾನಿಕ ಸಮೀಕ್ಷೆ ಮಾಡಿ ಬರಗಾಲ ಘೋಷಿಸಲಿ. ಅದನ್ನ ಮಾಡ್ರಿ ನಮ್ಮಲ್ಲಿ ನಡೆಯಂಗಿಲ್ಲ. ನಮ್ಮ ಗದಗ ಜಿಲ್ಲಾದಾಗ ಬಂದು ವಿಮಾನ ಮ್ಯಾಗ ಕುಂತು ನೋಡನ್ರಿ, ಬಂದು ಇಲ್ಲಾಂದ್ರೆ ಕಾರಿನ ಬಂದು ನೋಡನ್ರಿ, ಅಲ್ಲೇ ಕುಂತು ಮಾತಾಡ್ದಂದಲ್ರಿ. ಅದ ಬಂದು ನೋಡ್ರಿ, ರೈತರ ಸಾಲ ಮನ್ನಾ ಮಾಡ್ರಿ, ಅಖಂಡ ಬರಗಾಲ ಅಂತೇಳಿ ಘೋಷಣೆ ಮಾಡಂತೇಳ್ರಿ. ಸಿಎಂ ಏನೋ ಕೃಷಿ ಇಲಾಖೆ ಅಧಿಕಾರಿಗಳು ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ಟು ಸಲಹೆ ನೀಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಕೆಲವು ಕಡೆ ಅಧಿಕಾರಿಗಳು ನಮ್ಮ ಊರಿಗೆ ಕಾಲೇ ಇಡಲ್ಲ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಒಟ್ಟಾರೆ ಡಿಕೆಶಿ ಮಾತು ರೈತರನ್ನ ಕೆರಳಿಸಿದ್ದು ಪರಿಹಾರ ನೀಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ. ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನ ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಸೊ ಅದರಂತೆ ನೀವು ಅಭಿಪ್ರಾಯವನ್ನ ತಿಳಿಸಬಹುದು. ಜೊತೆಗೆ ನಮ್ಮ ವಾಟ್ಸಪ್ ನಂಬರ್ಗೂ ಕೂಡ ಮೆಸೇಜ್ ಅನ್ನ ಮಾಡಬಹುದು. ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ. ಇದರ ನಡುವೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ ರೈತರ ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಎಷ್ಟು ಮಾತ್ರ ಅಲ್ಲ, ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಕೂಡ ಮಾಡಬಹುದು. ಜೊತೆಗೆ ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ಇಬ್ಬರು ಕಾಲರ್ ರೆಡಿ ಇದ್ದಾರೆ. ರಾಘವೇಂದ್ರ ಅವರು, ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ಸರ್, ನಮ್ಮ ಕೊರಟಗೆರೆಯಿಂದ ಮಾತಾಡ್ತಾ ಇರೋದು. ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದು ಸುಮ್ನೆ ನೀರಿಲ್ದೇ ಇದ್ರು ಬೆಳೆ ಬೆಳೆಯಕ್ಕೆ ಹೋಗಿ ಲಾಸ್ ಮಾಡ್ಕೊಳೋದು ಬೇಡ. ಕರೆಕ್ಟ್ ಆಗಿ ಹೇಳಿದ್ದಾರೆ. ಕೇಳಿರೋದು ತಪ್ಪೇನಿಲ್ಲ. ಇವಾಗ ಬೇರೆ ಯಾರೇ ಅಧಿಕಾರದಲ್ಲಿದ್ರು ಅದನ್ನೇ ಮಾಡ್ತಿದ್ರು. ಬೇರೆಯವ್ರಿದ್ರೆ ಏನೋ ಡ್ಯಾಮ್ನಲ್ಲಿ ನೀರಿಲ್ದಿದ್ರು ಬೆಳೆದೆ ಅಂತ ಹೇಳಕ್ ಆಗುತ್ತಾ? ಎಂತ ಅದೇ ನಿಮ್ಮ ಅಭಿಪ್ರಾಯ ನೀವು ಹೇಳ್ತಾ ಇದ್ದೀರಾ? ಹೌದು, ಇವಾಗ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸಾಲ ಸೂಲ ಮಾಡಿ ಲಾಸ್ ಮಾಡ್ಕೋಬೇಡಿ ಅಂತ ಕರೆಕ್ಟ್. ಅವ್ರು ಒಂದು ಪ್ರಬುದ್ಧ ರಾಜಕಾರಣಿ ಆಗಿರೋದು ಹೇಳಿದ್ದಾರೆ. ಇದು ಸುಮ್ನೆ ನೀರಿಲ್ಲ, ಮಳೆದು ಈ ಬರಗಾಲ ಬರ್ತೈತೆ ಅಂತ ಹವಾಮಾನ ಇಲಾಖೆನು ಮಳೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅದ್ರ ಬದಲಿಗೆ ಲಾಸ್ ಮಾಡ್ಕೋಬೇಡಿ, ಸಾಲ ಸೂಲ ಮಾಡಿ ಇದ್ ಮಾಡ್ಕೋಣ, ಬೆಳೆ ನೋಡ್ಕೊಂಡು ಇದ್ ಮಾಡಿ, ಡ್ಯಾಮ್ ನಂಬ್ಕೊಂಡು ಮಾಡಬೇಡಿ ಅಂತ ಹೇಳಿದ್ದಾರೆ. ಅದು ಕರೆಕ್ಟ್ ಆಗಿದೆ, ಅದ್ರ ತಪ್ಪೇನಿಲ್ಲ. ನೀವ್ ಹೇಳ್ತಾ ಇರೋದು ಅವ್ರು ಹೇಳಿದ್ದು ಸರಿಯಾಗಿದೆ. ಸೊ ರೈತರು ಇದನ್ನ ನಂಬಿ ಇದ್ ಮಾಡಬೇಡಿ ಅಂತ ಹೇಳಿ ಕರೆಕ್ಟ್ ಆಗಿದೆ ಅಂತ ನೀವು ಹೇಳ್ತಾ. ಹೌದು, ಇವಾಗ ನೀರ್ ಎಲ್ದಿದ್ಮೇಲೆ ಹೆಂಗ್ ಮಾಡ್ತೀರಾ ಅಂದ್ರೆ ಬೆಳೆಗೂ ಖರ್ಚು ಮಾಡಿ ಮತ್ತೆ ನೀರು ಮಳೆನೂ ಬರ್ಲಿಲ್ಲ, ಅಕಸ್ಮಾತ್ ನೀರು ಡ್ಯಾಮ್ ತುಂಬಲಿಲ್ಲ ಅಂದ್ರೆ ನೀರೆಲ್ಲ ಬಿಡ್ತಾರೆ. ಬೆಳೆ ಅವಾಗ ಎರಡು ಲಾಸ್ ಅಲ್ವಾ ಅದು? ವಿರೋಧ ಪಕ್ಷದವ್ರು ಹೇಳ್ತಾರೆ ಬರಗಾಲ ಅಂತ ಘೋಷಣೆ ಮಾಡಿ ಪರಿಹಾರ ಕೊಡಿ ಅಂತ. ಕುಮಾರಸ್ವಾಮಿ ಅವರೆಲ್ಲ ಅವ್ರು ಹೇಳೋದ್ ಹಂಗೆ. ಅವ್ರು ಮಾಡಿದ್ರೆ ಎಲ್ಲ ಸರಿ, ಬೇರೆಯವ್ರು ಮಾಡಿದ್ರೆ ಎಲ್ಲ ತಪ್ಪೆ, ಹಂಗೆ ಹೇಳ್ತಾರೆ. ಇವಾಗ ಅವ್ರಿದ್ದಾಗ ಹೇಳಿಲ್ವ, ನಮ್ದು ಅಧಿಕಾರಕ್ಕೆ ಬಂದ್ರೆ ಹಂಗೆ ಹಿಂಗೆ 5,000 10,000 ಎಕರೆ ಕೊಡ್ತೀವಿ ಅಂತ ಹೇಳಿದ್ರು, ಎಲ್ಲ ಕೊಡ್ತಿದ್ರು. ಹಂಗೆ ಹೇಳ್ತಾರೆ. ಸಾಮಾನ್ಯ ಒಬ್ಬ ನಾಗರಿಕನಾಗಿ ನೋಡಿದ್ರೆ ಅವ್ರು ಹೇಳಿದ್ರಲ್ಲಿ ಕರೆಕ್ಟ್ ಇದೆ, ಯಾವುದೇ ತೊಂದರೆ ಇಲ್ಲ. ಇವತ್ತು ಕೂಡ KRS ಡ್ಯಾಮ್ಗೆ ಭೇಟಿಯನ್ನು ಕೊಟ್ಟಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ಆದ್ರೆ ನೀರಿಲ್ಲ, ಜೊತೆಗೆ ರೈತರಿಗೆ 50,000 ರೂಪಾಯಿ ಕೊಡಿ ಎಕರೆಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಅವರೇ. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕೆ. ರಾಘವೇಂದ್ರ ಅವರು ಅಭಿಪ್ರಾಯವನ್ನೇ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಕರೆಕ್ಟ್ ಆಗಿದೆ. ಸೊ ಅವರು ನೀರಿಲ್ದೆ ಆಮೇಲೆ ರೈತರು ಏನಾದ್ರೂ ಸಾಲ ಶೂಲ ಮಾಡ್ಕೊಂಡು ಏನೋ ಮಾಡಕ್ ಹೋದಂತ ಸಂದರ್ಭದಲ್ಲಿ ಮತ್ತೆ ಕೈ ಸುಟ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ರಾಘವೇಂದ್ರ ಅವರು ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಒಂದಿಷ್ಟು ಜನ ಇರ್ತಾರೆ, ರೈತರು ಕೂಡ ಹೇಳ್ತಾರೆ ಇಲ್ಲ ಬೇರೆ ಏನಾದ್ರೂ ಮಾರ್ಗೋಪಾಯ ಇದೆಯಲ್ವಾ ಅದನ್ನು ಬಳಸ್ಕೊಳ್ಬಹುದಲ್ವಾ ಅಂತೆಲ್ಲ ಹೇಳ್ಕೊಂಡು ಒಂದಿಷ್ಟು ಜನ ರೈತರು ಕೂಡ ಫೋನ್ ಮಾಡಿದ್ದಾರೆ. ಇನ್ನೊಬ್ರು ಕೂಡ ಕಾಲ್ ಮಾಡಿದ್ದಾರೆ. ವಿಜೇಶ್ ಅವರು, ನಮಸ್ಕಾರ. ವಿಜೇತ್ ಬೈಂದೂರಿಂದ ಹೇಳಿ ಸರ್. ಮೈಸೂರು, ಸಾರಿ ಸರ್. ರೈತರಿಗೆ ಈ ತರ ಮಾಡೋದು ತಪ್ಪು ಸರ್. ರೈತರು ಮೊದಲೇ ನೋವಲ್ಲಿರ್ತಾರೆ. ನೀವು ಫುಲ್ ನೊಂದ್ಕೊಂಡಿದ್ರ ಸರ್? ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತೀವಿ. ರೈತರು
ಮೊದಲೇ ಮಳೆ ಬೀಳ್ದೇನೆ ನೋವಲ್ಲಿದ್ದಾರೆ. ಮತ್ತೆ ನೀರು ವ್ಯವಸ್ಥೆ ಇಲ್ಲಿ ತಮಿಳ್ನಾಡಿಗೆ ನೀರು ಬಿಡ್ತಾ ಇದಾರೆ ಕಂಡು ಬಂದಿದೆ. ಅಲ್ವಾ? ಏನ್ ಹೇಳ್ತೀರಾ ಅದಕ್ಕೆ? ಅದು ತಪ್ಪು ಸರ್. ರೈತರಿಗೆ ಆ ರೀತಿ ಇದ್ ಮಾಡೋದು ತಪ್ಪು. ಅವ್ರಿಗೆ ಪರಿಹಾರ ಗಿರಿಯಾರ ತರ ಏನಾದ್ರು ಹೇಳ್ಬೇಕು. ತಮಿಳ್ನಾಡಿಗೆ ಕೆರೆಸಿಂದ ಕದ್ಮುಚ್ಚಿ ನೀರು ಬಿಟ್ಟಿದ್ದಾರೆ. ಎಲ್ಲ ನೀಟಾಗಿ ನೋಡ್ಬೇಕು. ಮತ್ತೆ ಓಕೆ, ಥ್ಯಾಂಕ್ ಯು ವಿಜೇತ್ ಅವರೇ. ಅವ್ರು ಹೇಳ್ತಾ ಇರುವಂತ ಪ್ರಕಾರ ಆಲ್ಟರ್ನೇಟಿವ್ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಸೊ ಆ ಸೊಲ್ಯೂಷನ್ ಅನ್ನ ಬಳಕೆ ಮಾಡ್ಕೊಳ್ಬಹುದಲ್ವಾ? ಈಗ ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು, ಕೃಷಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರ್ತಾರೆ, ಅವ್ರು ಯಾವ ಮಣ್ಣು ಅಥವಾ ನೀರಿಗೆ ಬೇಕಾದಂತ ಪರಿಸ್ಥಿತಿಯಲ್ಲಿ ಆ ಬೆಳೆಯನ್ನ ಬೆಳಿಬೇಕು ಅಂತ ಅವರು ಕೂಡ ಮಾರ್ಗಸೂಚಿಯನ್ನ ಕೊಡ್ತಾರೆ, ಸೂಚನೆಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ರು. ಸೊ ಕೆಲವೊಂದು ರೈತರು ಕೂಡ ನಮ್ಗೆ ಹೇಳ್ತಾ ಇದ್ರು ಫೋನ್ ಮಾಡಿಬಿಟ್ಟು, ಇಲ್ಲ ಸರ್ ಅವ್ರು ಮನೆ ಬಾಗಿಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ಬಿಟ್ರು, ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಕೊಡ್ತಾರೆ ಅಂತ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಶಿವಣ್ಣ ಅವರು ಮಂಡ್ಯದಿಂದ. ಶಿವಣ್ಣ ನಮಸ್ಕಾರ. ಕರೆ ಕಟ್ಟಾಗಿದೆ. ಶಿವಣ್ಣ ನಮಸ್ಕಾರ, ಮಾತಾಡಿ. ಹಲೋ. ಓಕೆ, ಕಾಲ್ ಕಟ್ ಆಗಿದೆ. ವೀಕ್ಷಕರೀಗ ಸಾಕಷ್ಟು ಜನ ಕರೆ ಕೂಡ ಮಾಡ್ತಾ ಇದ್ರು. ಒಂದಂತೂ ಸತ್ಯ, ಸೊ ಇಂಥ ಸಂದರ್ಭದಲ್ಲಿ ಬೇರೆ ಏನ್ ಮಾಡಬಹುದು ಅಂತ ಹೇಳ್ಕೊಂಡು ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದಿಷ್ಟು ಜನ ಸೊಲ್ಯೂಷನ್ ಕೂಡ ಕೊಡ್ತಾ ಇದ್ರು, ಒಂದಿಷ್ಟು ಜನ ಪ್ರಬುದ್ಧರಾಗಿ ಕೂಡ ಮಾತನಾಡಿದ್ದಾರೆ. ಹೌದು, ಈ ತರ ಆದಂತ ಪರಿಸ್ಥಿತಿಯಲ್ಲಿ ಮತ್ತೆ ಇನ್ನೇನಾಗುತ್ತೆ, ಡ್ಯಾಮಲ್ಲಿ ನೀರಿಲ್ಲ, ನಾವ್ ಹೇಗ್ ಬೆಳೆಯೋ ಸ್ವಾಮಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಬ್ರು ಹೇಳ್ತಾರೆ, ಆಯ್ತು ಡ್ಯಾಮಲ್ಲಿ ನೀರಿಲ್ಲ, ಓಕೆ, ಇನ್ನೇನಾದ್ರೂ ಪರಿಹಾರ ಮಾರ್ಗವನ್ನು ಕೊಡ್ಬೋದು ಅಂತ. ಪೀಟರ್ ಅವರು ಇದ್ದಾರೆ ಮಡಿಕೇರಿಯಿಂದ. ಪೀಟರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್, ಮಾತಾಡಿ. ಸರ್, ಇವರು ಡಿ ಕೆ ಸಾಹೇಬ್ರು ಹೇಳಿದ್ರು ನಿಜನೇ. ನೀರಿಲ್ಲದೆ ಇದ್ದರೆ ಎಲ್ಲಿಂದ ಈಗ ರೈತರು ನೀರಿಲ್ಲದೆ ಬೆಳೆ ಹಾಕ್ಲಿಕ್ಕೆ ಆಗ್ತದ? ಸದ್ಯ ಉಳಕ್ ಆಗ್ತದ? ಅಥವಾ ಅವ್ರು ಏನ್ ಮಾಡ್ತಾರೆ, ಅಷ್ಟೊಂದು ಸಾಲ ಮಾಡಿ ಅವರು ಬೀಜ ಬಿತ್ತನೆ ಮಾಡಿದರೆ ಅವರಿಗೆ ಲಾಸ್ ಆಗೋದಿಲ್ವಾ? ಮಳೆ ಬರ್ಲಿ ಅಂತ ಹೇಳಿಬಿಟ್ಟು ಕಾಯ್ಲಿಕ್ಕೆ ಹೇಳ್ತಿದ್ದಾರೆ. ಮಳೆ ಬರ್ಬೋದು. ಅವರು ಮುಖ್ಯಮಂತ್ರಿಗಳು ಹೇಳಿದ್ರು ನಿಜನೇ, ಅದು ಅದನ್ನು ತಪ್ಪಾಗಿ ತಿಳಿದುಕೊಳ್ಳೋದು ಸರಿಯಲ್ಲ. ಓಕೆ, ಥ್ಯಾಂಕ್ ಯು. ಪೀಟರ್ ಅವರು ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು ಸರಿಯಾಗಿದೆ. ಸೊ ಅವರು ಸರಿಯಾದಂತ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು ಕೂಡ ಸರಿ ಅಂತ ಪೀಟರ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಮತ್ತೆ ವಾಪಸ್ ಸಾಲ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಬರಗಾಲ ಚಾಯ್ ಆವರಿಸಿದೆ. ಇಂಥ ಸಂದರ್ಭದಲ್ಲಿ ಮತ್ತೆ ಡ್ಯಾಮ್ ಏನಾದ್ರೂ ನಂಬ್ಕೊಂಡು ನೀವೇನಾದ್ರೂ ಬಿತ್ತನೆ ಏನಾದ್ರೂ ಬೆಳೆದಂತ ಸಂದರ್ಭದಲ್ಲಿ ಮತ್ತೆ ಮೊಳಕೆ ಹೊಡೆಯುವಂತ ಸಂದರ್ಭದಲ್ಲಿ ಮತ್ತೆ ಮಳೆ ಇಲ್ಲ, ಈಚೆ ಕಡೆಯಲ್ಲಿ ಡ್ಯಾಮ್ ನೀರು ಇಲ್ಲ, ಆ ಸಂದರ್ಭದಲ್ಲಿ ಸಾಲ ಏನಾದ್ರೂ ಮಾಡ್ಕೊಂಡು ಏನಾದ್ರೂ ಬೆಳೆ ಬೆಳೀತಾ ಇರೋ ಸಂದರ್ಭದಲ್ಲಿ ಮತ್ತೆ ಲಾಸ್ ಆಗಿ ಮತ್ತೆ ಇನ್ನೇನಾದ್ರೂ ಆಗೋಕ್ಕಿಂತ ಮುಂಚೆ ಇವ್ರು ಹೇಳಿದ್ದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಪೀಟರ್ ಅವರ ಅಭಿಪ್ರಾಯನ ಅವ್ರು ತಿಳಿಸಿದ್ದಾರೆ. ಮಂಡ್ಯದಿಂದ ಶಿವಣ್ಣ ಅವರಿದ್ದಾರೆ. ಶಿವಣ್ಣ ನಮಸ್ಕಾರ. ನಮಸ್ಕಾರ ಸರ್. ಮಾತಾಡಿ ಸರ್. ಸರ್ ಹೇಳಿ ಹೇಳಿ ಸರ್. ನಮಸ್ಕಾರ. ನಾವು ಕಂದಗಲ ಶಿವಣ್ಣ ಅಂತ ರೈತ. ಇಲ್ಲಿ ನಮ್ಮ ಮುಖ್ಯಮಂತ್ರಿ ಹೇಳಿದಾರಲ್ಲ, ಆಯ್ತು ನೀರಿಲ್ಲ, ನಾವು ಹೊಟ್ಟೆಗೆ ಮೊನ್ನೆ ಅನ್ನ ತಿನ್ನಲ್ಲ. ನಾವು ರೈತರು ರೇಷ್ಮೆ ಬೆಳೆಯವರು, ಭತ್ತ ಬೆಳೆಯವರು, ಕಬ್ಬು ಬೆಳೆಯವರು ಯಾವ ರೀತಿ ಬೆಳೆಯುವ ನೀರಿಲ್ದವ್ರೆ? ನಾವು ಗೂಳೆ ಬರೋರು ಬೆಂಗಳೂರು ಗೂಳೆ ಬರಬೇಡಿ. ಇವನ್ ತೀರು ಪಾಪ ಮುಖ್ಯಮಂತ್ರಿ ತೀರೇನೋ ಅವ್ರು ಬೇರೆ ಬಿಸ್ನೆಸ್ ಏನೋ ಆ ಥರ ಬಿಸ್ನೆಸ್ ಮಾಡೋಕೆ ಏನಂತ ಕ್ವಾರೆ ಇದೆಯಾ? ಕ್ವಾರೆ ಇದೆ ಸರ್. ಇವರು ನಾಚಿಕೆ ಹೋಲಿ ಸರ್. ಈಗ 3 ವರ್ಷದಲ್ಲಿ ಒಂದು ಟಿ ಸಿ ಕುಡ್ಸಕ್ಕೆ ರೈತನಿಗೆ ಎಷ್ಟು ಇತ್ತು ಸರ್ ಅಮೌಂಟು? ಇವಾಗ 1 ಲಕ್ಷ ಕೊಟ್ಟು ಟಿ ಸಿ ಕೊಡ್ತಾರೆ ಸರ್. ನಾವಿಲ್ಲಿ ಸರ್ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಟಿ ಸಿನಾರ ಕುಣಿಸ್ಕೋಬಾರ ಇಲ್ಲಿ ಸಾಧ್ಯ ಸರ್. 1 ಲಕ್ಷ ಕೊಟ್ಟು ಟಿ ಸಿ ಕುಣಿಸ್ಕೋದ ಸಣ್ಣ ರೈತರು. ನಾವು ಒಂದು 20 ಗುಂಟೆ ಭತ್ತ ಬೆಳಿತೀವಿ, ಒಂದು 1/2 ಎಕರೆ ಕಬ್ಬು ಬೆಳಿತೀವಿ, 1/2 ಎಕರೆ ರೇಷ್ಮೆ ಬೆಳೆದ ಜೀವನ ಮಾಡ್ತಾ ಇದ್ವು. ಅದನ್ನು ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಹಾಕಿದ್ರೆ ಯಾವ ತರ ಜೀವನ ಮಾಡೋದು ಸರ್? ಅದಕ್ಕೆ ಏನ್ ಹೇಳ್ತೀರಾ ಅವರಿಗೆ ಸಲಹೆ? ಸರ್ ಅವ್ನು ಹೇಳಿರೋದು ದುಡ್ಡು ತಪ್ಪು. ಈಗ ತಪ್ಪು ಅವ್ರು ಹೇಳಿರೋದು, ನೀವು ಬೆಳೆ ನಮ್ಗೆ ಬೇಡ, ಮಳೆ ಇಲ್ಲ, ನೀರು ಇಲ್ಲ, KRSಲ್ಲಿ ನಾವು ಬೋರನ್ನ ಹಾಕೊಂಡು ಜೀವನ ಮಾಡೋಕೆ, ಭತ್ತ ಬೆಳೆಯಕ್ಕೆ, ರೇಷ್ಮೆ ಬೆಳೆಯಕ್ಕೆ, ನಮ್ಮ ಜೀವನ ಮಾಡೋಕೆ, ನಮ್ಮ ಮಕ್ಕಳಿಗೆ ಸಹ ಬಡವ ರೈತರು ಓಸಕ್ಕಾಗಿ ಸರ್. ಇವಾಗ ಗೌರ್ಮೆಂಟ್ ಸ್ಕೂಲ್ ಇಲ್ಲಲ್ಲ ಸರ್, ಬುಚ್ಚಾಗಿದೆಲ್ಲ. ಅಲ್ಲಿ ನಮ್ಮ ರೈತರಾಗಿರೋದು, ಕೂಲಿ ಮಾಡ್ಕೊ ಇರೋದು, ಬೆಂಗಳೂರು ಬಂದು ಸಿಮೆಂಟ್ ಮೂಟೆ ಕಬ್ಬಣವರು ಸರ್. ಈಗ ನೀರಿಲ್ಲ ಅಂದ್ರೆ ನಮ್ಮ ಟಿ ಸಿ ಕುಡ್ಸೋಕ್ಕೂ ಆಗಲ್ಲ. 1 ಲಕ್ಷ ಕಟ್ಟಬೇಕು. ಅದು 1 ಲಕ್ಷ ಕೊಟ್ಟರು ಕೊಡ್ತಾ ಇಲ್ಲ. ನಾವು ಬಂದೀಗ ಬೆಂಗಳೂರಲ್ಲಿ ಕಬ್ಬಣವ್ರು ಹೋಗೋ, ಸಿಮೆಂಟ್ ಬರ್ಬೇಕು ಸರ್. ಏನ್ ಮಾಡೋದು ಸರ್? ಸಣ್ಣ ಮಕ್ಕಳು ಕಟ್ಕೊಂಡು ರೈತರು. ಇತ್ತ ಕಡೆ ಡ್ಯಾಮ್ ನೀರು ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ, ಅತ್ತ ಕಡೆ ಬೋರ್ ಏನಾದ್ರೂ ಟಿ ಸಿ ಹಾಕೋಕ್ ಹೋದ್ರೆ ಅದಕ್ಕೆ 1 ಲಕ್ಷ ಕೊಡ್ಬೇಕಾಗತ್ತೆ. ನೀವ್ ಹೇಳ್ತಾ ಇದ್ದೀರಾ ರೈತ ಯಾವ ತರ ಜೀವನ ಮಾಡಿದ್ವಿ ಸರ್?
ಅಟ್ಲೀಸ್ಟ್ ಟಿ ಸಿ ದುಡ್ಡಾರು ಕಡಿಮೆ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತಂತ ನೀವು ಹೇಳಿ. 3 ವರ್ಷದಿಂದ ಒಂದು 30,000 ರೂಪಾಯಿಗೆ ಟಿಸಿಗೆ ಕುಣಿಸ್ಕೊಡ್ತಾ ಇದ್ರು. ಈ ಕೊರಗೂ 1 ಲಕ್ಷ ಕೊಡ್ಬೇಕು, ಟಿಸಿಗೂ 1 ಲಕ್ಷ ಕೊಟ್ರು ಕೊಡ್ತಾ ಇಲ್ಲ ಟಿಸಿನೂ. ನೀನ್ ಯಾವ ತರ ಸಜ್ಜನ ಮಾಡೋದು ರೈತ ಅಲ್ವಾ? ಇದಲ್ಲ ಅಂತ ಹೇಳಿದ್ರೆ ಆ ರೀತಿಯಾದ್ರೂ ಒಂದು ಪರಿಹಾರವನ್ನು ಹುಡುಕುವಂತ ಪ್ರಯತ್ನ ಮಾಡ್ಬೇಕಂತ ನೀವ್ ಹೇಳ್ತೀರಾ? ಹೌದು ಸರ್. ಥ್ಯಾಂಕ್ ಯು ಶಿವಣ್ಣ ಅವರೇ. ಶಿವಣ್ಣ ಹೇಳ್ತಾ ಇರುವಂತ ಪ್ರಕಾರ ಓಕೆ ಫೈನ್, ಡ್ಯಾಮ್ ನೀರು ಬಿಡ್ತಿಲ್ಲ, ಓಕೆ, ಇನ್ ಕೇಸ್ ಏನಾದ್ರೂ ಕಡಿಮೆ ಇದೆ ಅದನ್ನ ನಂಬಿ ಮಾಡಬೇಡ ಅಂತ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟಿದ್ರು, ಓಕೆ ಫೈನ್. ಆದ್ರೆ ಈಗ ಬೇರೆ ತರ ಪರಿಹಾರ ಮಾರ್ಗ ಇದೆ ಅಲ್ವಾ? ಅವರೇ ಸ್ವತಃ ಬೋರ್ ತೋಡ್ಕೊಳ್ತಾರೆ, ಕೆಲವರ ಅದೃಷ್ಟಕ್ಕೆ ನೀರು ಬರಬಹುದು. ಆದ್ರೆ ಟಿ ಸಿ ಹಾಕ್ತಂದ ಸಂದರ್ಭದಲ್ಲಿ ಮುಂಚೆಲ್ಲ ಕಡಿಮೆ ರೇಟ್ ಇದೆ, ಇವಾಗ ಟಿ ಸಿಗೆ ಜಾಸ್ತಿ ಮಾಡಿಬಿಟ್ಟಿದ್ರಲ್ಲ 1 ಲಕ್ಷ, ಅದನ್ನ ಕಡಿಮೆ ಮಾಡಬಹುದಲ್ವಾ? ಈಗ ಒಂದರದಲ್ಲೂ ಇನ್ನೊಂದರ ಪರಿಹಾರ ಮಾರ್ಗ ಕೊಡೋದು ಸರ್ಕಾರದ ಕೆಲಸ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನೊಬ್ಬ ಸತೀಶ್ ಅವರು ಕಾಲರ್ ರೆಡಿ ಇದ್ದಾರೆ. ಸತೀಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಮಾತಾಡಿ ಸರ್. ಈಗ ಡಿ ಕೆ ಶಿವಕುಮಾರ್ ಅವರು ಹೇಳಿದಾರಲ್ಲ, ನನ್ನ ಹೆಸರು ಸತೀಶ್ ಶಾಸ್ತ್ರಿ ಅಂತ ಮೈಸೂರಿಂದ ಮಾತಾಡ್ತಿರೋದು. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋದು ಕರೆಕ್ಟ್ ಸರ್. ಯಾಕೆ ಅಂತಂದ್ರೆ ಈಗ ನೀರೇ ಇಲ್ಲ ಅಂತಂದ್ರೆ ಕುಡಿಯಕ್ಕೆ ತೊಂದ್ರೆ. ಅಂತದ್ರಲ್ಲಿ ಬೆಳೆ ಬೆಳೆಯೋದಕ್ಕೆ ಎಲ್ಲಿಂದ ತರಬೇಕು ನೀರ್ನ? ಈಗ ಮೈಸೂರಿಂದ ಮಂಡ್ಯ ಮತ್ತೆ ಬೆಂಗಳೂರವ್ರಿಗೆಲ್ಲ ಕುಡಿಯೋಕೆ ಆಶ್ರಯ ಇರೋದೇ KRS ಒಂದೇ. ಈಗ ಕೇರಳದಲ್ಲಿ ಮಡಿಕೇರಿಲಿ ಮಳೆ ಆಗಿದ್ರೆ KRS ತುಂಬಿಕೊಳ್ಳೋದು ಅಲ್ಲ ಬೆಂಗಳೂರಿಗೆ ಕ್ಲೀನ್ ಆಗಿ ಕೊಡ್ಬೋದಾಗಿತ್ತು, ಮಂಡ್ಯದವ್ರಿಗೂ ಬೆಳೆ ಕೊಡ್ಬೋದಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ರೆ ರಾಜಕೀಯವಾಗಿ ಅದನ್ನ ವಿಮರ್ಶಿಸಬಾರ್ದು. ನೋಡಿ, ನಾನು ಮನಸ್ಥಿತಿಲಿ ಬಿಜೆಪಿ ಮನಸ್ಥಿತಿಯನ್ನೇ, ನಾನು ಕಾಂಗ್ರೆಸ್ ಅಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿರೋದು ಸರಿ. ಈಗ ಕೊರೋನಾ ಟೈಮ್ ನಲ್ಲಿ ಸರ್, ಈಗ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ರು, ಕೆಲವ್ರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿದ್ರು, ಅವ್ರಿಗೆ ದುಡ್ಡು ಕೊಟ್ಬಿಟ್ರು. ಆದ್ರೆ ಕೂಲಿ ಕೆಲಸ ಮಾಡೋರು, ಮನೇಲಿರೋರು, ಅವ್ರಿಗೆಲ್ಲ ಜೀವನ ನಡೀಲಿಲ್ವಾ? ಮನೇಲೇ ಇರ್ಲಿಲ್ವಾ? ಅದು ಜೀವನ ನಡೀತಾನೆ. ಸಂಬಳ ಕೊಡೋರು ಪುಣ್ಯಾತ್ಮ ಕೊಟ್ರು, ಕೊಡದಿದ್ರು ಇಲ್ಲ. ಅಲ್ಲ, ಅವತ್ ನೀರ್ ಇದ್ದಿತ್ತಲ್ಲ ಸರ್, ಊರಲ್ಲಿ ಬೆಳೆಯೋಕೆ ನೀರ್ ಇದ್ದಿತ್ತು. ನಾ ಹೇಳ್ತಿರೋದು ನೀರಿಗೆ ಆತರ ಸಮಯ ಸಂದರ್ಭದಲ್ಲಿ ಕೆಲಸಕ್ಕೆ ದುಡ್ಡು ಕೊಟ್ಟವರು ಇದಾರೆ, ಕೊಡದಿದ್ದವರು ಇದಾರೆ. ಅಲ್ಲ, ಅವಾಗ ಸಿಟಿ ಬಿಟ್ಟು ಊರ್ ಕಡೆ ಸೆಟ್ಲ್ ಆಗ್ಬಿಟ್ರು. ಅವಾಗ ಅವ್ರ ರೈತರು ಅಲ್ಲಿ ಏನ್ ಮಾಡ್ತಿದ್ರು, ಸಿಟಿ ಸಾಫ್ಟ್ವೇರ್ ಇಂಜಿನಿಯರ್ ಗಳ ಕೆಲವರೆಲ್ಲ ಕೆಲಸ ಬಿಟ್ಬಿಟ್ಟು ರೈತರಾಗಿ ಟರ್ನ್ ಆಗ್ಬಿಟ್ರು. ಅವರೆಲ್ಲರೂ ಕೂಡ ಊರಲ್ಲೇ ಫಾರ್ಮ್ ಹೌಸ್ ಅದು ಇದು ಅಂತೆಲ್ಲ ಮಾಡ್ಕೊಂಡ್ ಬಿಟ್ರು. ಹೌದು ಸರ್, ಎಲ್ಲರೂ ರೈತರಾಗಕ್ಕಾಗಲ್ಲ ಸರ್. ಈಗ ನಾವು ರೈತರಾಗ್ಲಿಲ್ಲ, ನಾವು ರೈತರು ಅಲ್ಲ, ಸಾಫ್ಟ್ವೇರ್ ಇಂಜಿನಿಯರು ಅಲ್ಲ. ಹಾಗಾಗಿ ನಮ್ಮಂತವ್ರಿಗೂ ಸಂಬಳ ಕೊಟ್ರಲ್ಲ. ಓಕೆ, ಥ್ಯಾಂಕ್ ಯು ಸತೀಶ್ ಅವರೇ. ಇನ್ನೊಬ್ರು ನಾಗರಾಜ್ ಅವರು ಕಾಲರ್ ರೆಡಿ ಇದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಾತಾಡಿ ಸರ್. ನಾವು ಅರಕೆರೆಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಊರಿಂದ 3 ಕಿಲೋಮೀಟರ್ ದೂರದಲ್ಲಿ ಹೊಳೆ ಹೋಯ್ತದೆ ಸರ್. KRS ಇಂದ ಡೈರೆಕ್ಟ್ ಹೊಳೆ ಅದು. ಆ ಹೊಳೆಯಲ್ಲಿ KRS ಡ್ಯಾಮ್ ಅಲ್ಲಿ ನೀರು ತುಂಬದೆ ಅಂದ್ರೆ ಹೊಳೆಯಲ್ಲಿ ಪ್ರತಿನಿತ್ಯ ನೀರು ಹೋಯ್ತಾ ಇರುತ್ತೆ. ಆ ಡ್ಯಾಮ್ ಅಲ್ಲಿ ಖಾಲಿ ಆದಾಗ ಮಾತ್ರ ನೀರಿಲ್ಲ ಅವ್ರಿಗೆ. ಏನ್ ಸರ್, ನಮ್ಮಲ್ಲಿ ಭತ್ತ ಬೆಳೆದೋ ನಾವು ಬರೀ 1,700 ರೂಪಾಯಿ ತಕೊಂಡ್ರು, ನಮ್ಮ ಬೀದಿಗೆ ತಂದ್ಬಿಟ್ರು ಸರ್. ರೈತರ ಜೀವನ ತುಂಬಾ ಕಷ್ಟ ಆಗೋಗಿದೆ ಸರ್. ಈಗ ಬರೀ ಕೇವಲ 1,700 ರೂಪಾಯಿ ಭತ್ತ ತುಂಬಿದ್ರು ಸರ್ 1 ಕ್ವಿಂಟಲ್. ಅದೇ ನಮ್ ಕರ್ನಾಟಕ ಸರ್ಕಾರ ತಕೊಂಡಿದ್ರೆ 2,350 ರೂಪಾಯಿ ಕೊಡೋರು. ಅದ ಭತ್ತ ತಕಲೇ ಇಲ್ಲ ಅವರು ಅಲ್ವಾ? ಓಕೆ, ಥ್ಯಾಂಕ್ ಯು ನಾಗರಾಜ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಶಿಡ್ಲಘಟ್ಟದಿಂದ. ಹೇಳಿ ಸರ್, ಮಾತಾಡಿ. ನಿಮ್ಮ ಹೆಸರು? ಸರ್ ರಾಮಕೃಷ್ಣಪ್ಪ. ರಾಮಕೃಷ್ಣ ಅವರೇ ಮಾತಾಡಿ ಸರ್. ಈಗ ಹೇಳಿದ್ರು ಶಿವಕುಮಾರ್ ಸಾಹೇಬ್ರು ಹೇಳ್ತಾರೆ ನೀರಿಲ್ಲ, ಬೆಳೆ ಬೆಳಿಬೇಡಿ ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ವಿರೋಧ ಪಕ್ಷದವ್ರು ಹೇಳ್ತಾರೆ 50,000 ಪರಿಹಾರ ಕೊಡಿ ಅಂತ. ಇದು ಪರಿಹಾರ ಕೊಟ್ಬಿಟ್ರೇನೆ ರೈತನಿಗೆ ಸಮಸ್ಯೆ ಬಗೆಹರುತ್ತೆ ಸರ್. ಸರ್, ಅವ್ನ ದನ ಕರುಗ್ ನೀರ್ ಬೇಕು, ಅವನ ಜೀವನೋಪಾಯ ಮುಂದೆ ಮಕ್ಳು ವಿದ್ಯಾಭ್ಯಾಸ ಇರುತ್ತೆ, ನಾನಾ ಸಮಸ್ಯೆ ಇರ್ತವೆ. ಇವತ್ತು ಯಾರೋ ಹೇಳ್ತಾರೆ ಟ್ರಾನ್ಸ್ಫಾರ್ಮ್ಗೆ 1 ಲಕ್ಷ ಕೊಡ್ಬೇಕು ಅಂತ. ಈ ರೀತಿಯಾದಂತ ಸಮಸ್ಯೆ ಇವತ್ತು ಸರ್. ಇವತ್ತು ಟ್ರ್ಯಾಕ್ಟರ್ ಅಂತ ತಗೊಂಡು ಏನೋ ಅಲ್ಪ ಸ್ವಲ್ಪ ಉಳುಮೆ ಮಾಡ್ಬೇಕು ಅಂದ್ರೆ ಇವತ್ತು ಎಕರೆಗೆ 2,000 2,500 ಫಿಕ್ಸ್ ಮಾಡಿದ್ದಾರೆ. ಈಗ ರೈತರಿಗೆ ಏನೋ ಸಬ್ಸಿಡಿಯಲ್ಲಿ ಒಂದು ಡೀಸೆಲ್ ಕೊಡೋದು ಅಲ್ವಾ ಸರ್? ಎಸ್, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಓಕೆ, ಥ್ಯಾಂಕ್ ಯು ರಾಮಕೃಷ್ಣ ಅವರೇ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ರವಿ ಅವರು ಶಿಡ್ಲಘಟ್ಟದಿಂದ. ನಮಸ್ಕಾರ. ಹುಬ್ಬಳ್ಳಿಯಿಂದ. ಸರ್ ನಮಸ್ಕಾರ ಸರ್. ಹೇಳಿ, ಮಾತಾಡಿ ಸರ್. ಸರ್, ಈಗ ಇಷ್ಟೊತ್ತ ಈಗ ಎಲ್ಲಾರು ಮಾತಾಡ್ರಿ ಕೇಳಿಸ್ಕೊಂಡ್ರಿ. ನಾನು
ಸುಮಾರು ರೈತರು ದಕ್ಷಿಣ ಕರ್ನಾಟಕದಿಂದನೇ ಅದಾರ್ರಿ ಅವ್ರು. ಮೈಸೂರಿಂದ ಮಾತಾಡಿದ್ರು, ಒಬ್ರು ಶ್ರೀರಂಗಪಟ್ಟಣದಿಂದ ಮಾತಾಡಿದ್ರು. ಈಗ ನಾವು ನಮ್ ಕಡೆ ನೀವು ಉತ್ತರ ಕರ್ನಾಟಕ ಬಂದ್ರೆ ನೀವು ಕಡೆ ನರಗುಂದ್ ತಾಲೂಕು ನವಲಗುಂದ್ ತಾಲೂಕ್ ಕಡೆ ಹೋಗ್ರಿ, ನಮ್ದೆಲ್ಲಾ ಬರೀ ನೀರಾವರಿ ಮ್ಯಾಲ ನಡೀತಾವ್ರಿ ಎಲ್ಲಾ. ಮಳಿ ನೀರಾಗ ಬರೀ ಈಗ DK ಶಿವಕುಮಾರ್ ಅವ್ರು ಇವತ್ತೇನ್ ಹೇಳಿದಾರೋ ಅಥವಾ ಒಂದ್ ವಾರದಿಂದ ಏನ್ ಹೇಳಿದಾರೋ, ಡ್ಯಾಮ್ ನೀರ್ ಮೇಲೆ ನೀವ್ ಯಾರು ಡಿಪೆಂಡ್ ಆಗ್ಬೇಡ್ರಿ ಅಂತ ಹೇಳಿದಾರ. ಇವ್ರಿಗೆ ಹವಾಮಾನ ವರದಿ ಇಲಾಖೆ ಏನ್ ಇರ್ತೈತಲ್ರಿ, ಇವ್ರಿಗೆ ಮಾಹಿತಿ ಮುಂಚೆನೆ ಇರ್ತೈತ್ರಿ. ಮೊದ್ಲ ಹೇಳ್ಬೇಕಾಗಿತ್ರಿ ಇವ್ರು ನಮಗೆ. ನಾವು ಬೀಜಕ್ಕ ಗೊಬ್ಬರಕ್ಕ ರೊಕ್ಕ ಹಾಕ್ತಿದ್ದಿಲ್ಲ ಸಾಲ ಮಾಡಿ. ಈಗ ನಾವು 2 ಎಕರೆ ಭೂಮಿಗೆ ನಾವು ಎಲ್ಲ ಹೆಸರು ಬೆಳೆದೇವ್ರಿ. ಮಣ್ಣು ಮಳಿ ಬಂದು ಹೋತು, ಹೆಸರು ಬೆಳೆದೇವಿ. ಈಗ ಮಳಿ ಇಲ್ರಿ ನಮಗೀಗ. ನಮ್ಮ ಹೆಸರೆಲ್ಲ ಒಣ ಹೋಗ್ತಾವ್ರಿ. ಈಗ ಹೆಸರು ಹಾಕ್ಯಾರು, ಕೆಲವೊಂದ್ ಮಂದಿ ಹತ್ತಿ ಹಾಕ್ಯಾರು, ಕಡ್ಲಿ ಹಾಕಿದಾರು. ಇವ್ರು ಬರೇ ಒಂದ್ ಹಿಂಗ ಈ ವರ್ಷ ಡ್ಯಾಮ್ನಾಗ ನೀರಿಲ್ಲ, ಅದ್ರ ಮ್ಯಾಲ ನಮ್ ಕುಂದ್ರಬೇಡ್ರಿ ಅಂತಂದ್ರೆ ಈಗ ಮತ್ ತಮಿಳ್ನಾಡಿಗೆ ಯಾಕೆ ನೀರ್ ಬಿಟ್ರಿ ಈಗ ಮತ್ ಇವ್ರು? ನಮ್ ಮಂಡ್ಯ ಕಡೆಯವರು ಮತ್ತ ಅವ್ರು ಕಬ್ಬು ಬೆಳೆಯವ್ರಿ, ಅವ್ರು ಭತ್ತ ಬೆಳೆಯವ್ರು. ಅವ್ರ ಏನ್ ಮಾಡ್ಬೇಕ್ರಿ ಹಿಂಗಾದ್ರೆ ಅಲ್ವಾ? ಓಕೆ, ಥ್ಯಾಂಕ್ ಯು ರವಿ ಅವರೇ ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಚಂದ್ರು ಅವರು ಇದ್ದಾರೆ ನಾಗಮಂಗಲದಿಂದ. ಚಂದ್ರು ಅವರೇ ನಮಸ್ಕಾರ, ಮಾತನಾಡಿ ಸರ್. ಸರ್ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಿ ಸರ್, ಇಲ್ಲ ಕರೆ ಕಟ್ ಆಗುತ್ತೆ. ಚಂದ್ರು ಅವರೇ ಕೇಳಿಸ್ತಿದ್ಯಾ ಸರ್? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಹಾ ಮಾಡಿದ್ರಾ? ಮಾತಾಡಿ. ಹಾ ಹೇಳಿ, ಮಾತಾಡಿ. ಓಕೆ, ಥ್ಯಾಂಕ್ ಯು ಚಂದ್ರ ಅವರೇ ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ವೀಕ್ಷಕರೇ, ಒಂದು ಮಾತ್ರ ನನ್ನ ರಿಕ್ವೆಸ್ಟ್, ನೀವು ಮಾತಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಅದರ ಜೊತೆಗೆ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿದ್ರೆ ಅದು ಎಕೋ ಆಗಲ್ಲ, ಆ ಸಂದರ್ಭದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಲ್ಲ, ಇಲ್ಲಾಂದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಓಕೆ, ಸಾಕಷ್ಟು ಜನರು ಕೂಡ ಕರೆ ಮಾಡ್ತಾ ಇದ್ರು. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ, ರಮೇಶ್ ಅವರು ಕಲಬುರಗಿಯಿಂದ. ಸರ್ ಹೇಳಿ ಸರ್. ಹಲೋ ರಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಮಾತಾಡಿ ಸರ್. ಸರ್ ನಾವು ಕಲಬುರಗಿ ಡಿಸ್ಟಿಕ್ ರೀ, ಜೇವರ್ಗಿ ತಾಲೂಕ್ ರೀ. ಹಾ ಸರ್, ನಾವು ಇಲ್ಲಿ ನೀರಿಲ್ಲ ಅಂತಾರ ಸರ್. ನಾರಾಯಣಪುರ ಡ್ಯಾಮ್ ನಿಂದ ಇಲ್ಲಿ ತೆಳಗಡೆ ಹೊಂಟಿದ್ದೇವೆ. ನಾವು ಕಬ್ಬು ಹಾಕಿದೇವ್ರಿ. ಈಗ ನಾವು ಹತ್ತಿ ಬಿತ್ತಬೇಕಾದ್ರೆ ಬೀಜ ತಂದಿಟ್ಟಿದೇವ್ರಿ. ಈಗೇನು ಬಿತ್ತಬೇಕೇನು ಬಿಡ್ಬೇಕ್ರಿ ಸರ್? ಏನ್ ಮಾಡ್ತೀರಾ ಈಗ? ನಾವು ಬಿಟ್ಟೇ ಬಿಡ್ತೀರಿ ಸರ್, ನಮಗೆ ಪರಿಹಾರ ಕೊಟ್ಟು ಬಿಡಲಾಕ್ರಿ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ರಮೇಶ್ ಅವರು ಬಿತ್ತನೆ ಬೀಜ ಬಿತ್ತುವಂತ ನಿಟ್ಟಿನಲ್ಲಿ ತಗೊಂಡ್ ಬಂದಿದ್ರಂತೆ, ಬಿತ್ತೋದ ಬೇಡ ಅಂತ ಕೇಳ್ತಾ ಇದ್ದಾರೆ. ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಹನುಮಂತ ರೆಡ್ಡಿ ಅವರು ಕೊಪ್ಪಳದಿಂದ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮಾತನಾಡಿ ಸರ್. ಈ ರೈತರದ್ದು ಸಿಎಂ ಸರ್ ಹೇಳಿದಾರಲ್ಲ, ಅವರಿಗೆ ಬೆಳೆಯಕ್ ಆಗಲ್ಲ ಅಂತಂದು ಹೇಳಿದಾರಲ್ಲ, ಅದನ್ನ ಬಿಟ್ಟು ಈ 5 ಸ್ಕೀಮ್ ತೆಗೆದು ಬಿಟ್ಟು ಅದೇ ದುಡ್ಡು ರೈತರಿಗೆ ಕೊಟ್ರೆ ಅವರೇ ಅನುಕೂಲ ಆಗುತ್ತೆ. ಅದನ್ನ ಯಾರು ಕೊಡೋದಿದ್ರು 5 ದುಡ್ಡು ಕೊಡೋದೇ ಬೇಡ್ರಿ ಅವ್ರು ಅಲ್ವಾ? ಅದೇ ದುಡ್ಡ ಉಳಿತೈತಲ್ರಿ, ಅದೇ ರೈತರಿಗೆ ಕೊಡ್ಬೋದು. ಅದೇ ದುಡ್ಡು, ಆ ದುಡ್ಡನ್ನ ರೈತರಿಗೆ ಕೊಡಿ ಅಂತ ನೀವು ಹೇಳ್ತಿದ್ದೀರಾ? ಅದನ್ನೇ ಈಗ ಅದು ಬೆಳಿಲಿಲ್ಲ ಅಂದ್ರೆ ಯಾರಿಗೂ ಇರಲ್ಲ, ಊಟನೂ ಇರಲ್ಲ, ಏನಿರಲ್ಲ ರೈತರು ಬೆಳಿಲಿಲ್ಲ ಅಂದ್ರೆ. ಓಕೆ, ಥ್ಯಾಂಕ್ ಯು ಹನುಮ ರೆಡ್ಡಿ ಅವರೇ. ಶ್ರೀಕಾಂತ್ ಅವರು ಇದ್ದಾರೆ ಸಕಲೇಶ್ಪುರದಿಂದ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ. ದಯವಿಟ್ಟು ಬೇಗ ಕಟ್ ಮಾಡಬೇಡಿ. ಇಲ್ಲ ನೀವು ಮಾತಾಡಿ. ಈಗ ದಯವಿಟ್ಟು ನೋಡಿ, ಭೀಮಾ ನದಿ ನೀರು ನಮಗ್ ಬಿಡಲ್ಲ. ಅಲ್ಲಿ ಗುಲ್ಬರ್ಗಾದಲ್ಲಿ ಭೀಮಾ ನದಿ ನೀರು ಮಹಾರಾಷ್ಟ್ರದಿಂದ ಬಿಡಲ್ಲ. ಮೊನ್ನೆ ಜಾರಕಿಹೊಳಿ ಅವರು ಹೇಳಿದ್ರು, ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆ ಆಗಿಲ್ವಂತೆ, ಇಲ್ಲಿ ನೀರ್ ಬಿಡಂತೆ, ಯಾರು ಏನು ಬೆಳೆ ಬೆಳೆಯಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇದೇ ಪೌರುಷ ನಮ್ಮ ಮಿನಿಸ್ಟರ್ಗಳಿಗೆ ಯಾಕಿಲ್ಲ ಸರ್? ಇವ್ರು ಹೇಳ್ಬೇಕು ತಮಿಳ್ನಾಡಿನವ್ರಿಗೆ, ನಾವು ಬಿಡಲ್ಲ ನೀರು, ಬೆಳಿಬೇಡಿ ನೀರಿಲ್ಲ ಅಂತ. ಎಲ್ಲ ನಮ್ಮ ಮಿನಿಸ್ಟರ್ಗಳೆಲ್ಲ ಹೇಡಿಗಳಾಗ್ಬಿಟ್ರಲ್ಲ ಸರ್. ಕದ್ದು ಬಿಡೋದು, ಕದ್ದು ಮುಚ್ಚೋದು, ಎಲ್ಲಾರ್ಗೂ ಸೀಟು ಪವರ್ ಬೇಕಾ ಹೊರತು ನಮ್ಮ ರೈತರುಗಳ ಯೋಗಕ್ಷೇಮ ಬೇಕಾಗಿಲ್ಲ. ಏನ್ ಸರ್? ಇದನ್ನ ಹೇಳಿ ನೀವು ಹೇಳಿ, ನಿಜವಾದ ವಿಚಾರ ಹೇಳಿ. ಅವರು ಮೊನ್ನೆ ವಿಜಯ್ ಏನ್ ಹೇಳಿದ್ರ ಮಿನಿಸ್ಟರ್ ಅವರು, ತಮಿಳ್ನಾಡು ಚೀಫ್ ಮಿನಿಸ್ಟರ್, ನೀವು ಬೇಗ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀರಾ, ಬೇಗ ನೀರೆಲ್ಲ ತುಂಬಾ ಉಪಯೋಗಿಸ್ಕೊಂಡ್ಬಿಟ್ಟಿದ್ದೀರಾ, ಹಾಗಾಗಿ ನೀವು ಖರ್ಚಾಗಿದೆ, ನಾವು ಜವಾಬ್ದಾರಿ ಅಂದ್ರಲ್ಲ. ಅಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಗೆಣಸ್ಕೆತ್ತಾ ಇದಾರೆ ಅಲ್ಲಿ. ಏನ್ ಸರ್? ಅವ್ರಿಗೆ ಲೆಕ್ಕ ಇರುತ್ತಾನೆ ಅವ್ರ ಹತ್ರ. ನಮ್ಮ ಮಿನಿಸ್ಟರ್ಗಳು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬಿಟ್ಬಿಟ್ಟು ಬಾಕಿ ಕೊಡಬಾರ್ದು, ಒಂದು ಹನಿನೂ ಕೊಡಬಾರ್ದು.
ಇವ್ರು ಮೇಕೆದಾಟು ಮಾಡಕ್ ಹೋಗ್ತಾರೆ, ನಿಮಗೆ ಬೆನಿಫಿಟ್ ಅಂತ ಬಡ್ಕೋತಾರೆ ನಮ್ಮ ಮಿನಿಸ್ಟ್ರುಗಳು. ಅವ್ರಿಗೆ ಯಾಕ್ರಿ ಕೊಡ್ಬೇಕು ನಮ್ ದುಡ್ಡು ಮಾಡಿದ್ದು? ಈ ಮಂಡ್ಯ ಜನಗಳು ಹೇರಿಗಳಾಗ್ಬಿಟ್ರಲ್ಲ, ವಾಸ್ತವಾಂಶನೆ ಮಾಡಲ್ಲ. ಅವ್ರು ಮೂರ್ ಬೆಳೆ ಬೆಳೀತಾರೆ ತಮಿಳ್ನಾಡಿನವರು, 3 ಬೆಳೆ ಬೆಳೀತಾರೆ. ಇವ್ರು 1 ಬೆಳೆಗೆ ಸಾಯ್ತಾ ಇದ್ದಾರೆ ಬಡ್ಕೊಂಡು. ಏನ್ ಸರ್, ಒಬ್ಬರಿಗಾದ್ರೂ ಗಂಡಸ್ತಾನೆ ಇಲ್ವಲ್ರಿ ಜನಗಳು? ಓಕೆ, ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕೆ. ವೀಕ್ಷಕರು ಈಗಾಗಲೇ ಸಾಕಷ್ಟು ಜನ ಕರೆ ಮಾಡಿದ್ರು, ಒಂದಿಷ್ಟು ಜನ ಕರೆ ಮಾಡೋಕೆ ಆಗ್ಲಿಲ್ಲ ಆಯ್ತು, ಅವರಿಗೆ ಲೈನ್ ಕೂಡ ಬಿಸಿ ಬರ್ತಾ ಇದ್ದು. ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಆದ್ರೆ ಇವತ್ತಿನ ಟಾಪಿಕ್ ಎಷ್ಟೇ ರೈತರ ಪರವಾಗಿ, ಸೊ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಸೊ ಆ ಸೊಲ್ಯೂಷನ್ ಅನ್ನ ಆದಷ್ಟು ಬೇಗ ಸರ್ಕಾರ ಕಂಡುಕೊಳ್ಳಿ ಎನ್ನುವಂಥದ್ದು ರೈತರ ಪರವಾಗಿ ನಮ್ಮ ವಿನಂತಿ. ಇದಾಗಿತ್ತು ನಿಮ್ಮ ಧ್ವನಿಯ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಚಹಾದ ಸ್ವೀಟ್ ಟೇಸ್ಟ್ MDHP+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.